ನೋಡಿ ಜಾಗ ಚೆನ್ನಾಗಿ ತಿಂತಾರೆ. ಮೇಲೆ ಡೈನಿಂಗ್ ಏರಿಯಾ. ನಮ್ಮ ಇವತ್ತು 1 ಮಿಲಿಯನ್ ಪಾರ್ಟಿಗೆ ಏರಿಯಾನ ಅವ್ರಿಗೆ ಏನು ಅನಿಸಿದೆ, ಇವತ್ತು 1 ಮಿಲಿಯನ್ದು ಪಾರ್ಟಿ ಮಾಡ್ತಾ ಇದೀವಿ ನಾವು. ಮಗ ಈ ಶರ್ಟ್ ಪ್ರೈಸ್ ಎಷ್ಟಿರ್ಬೋದು? Okay, let's go. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ನಾಳೆ ನಾವು ಒಂದು 1 ಮಿಲಿಯನ್ ಪಾರ್ಟಿ ಪ್ಲಾನ್ ಮಾಡ್ತಾ ಇದೀವಿ. ಅಂದರೆ ನಮ್ಗೆ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಯ್ತಲ್ಲ, ಅದಕ್ಕೆ ಪಾರ್ಟಿ ಪ್ಲಾನ್ ಮಾಡ್ತಾ ಇದೀವಿ. ಅದಕ್ಕೊಂದು ಜಾಗ ನಾವು ಲೊಕೇಶನ್ ಫೈನಲ್ ಆಗಿದೆ, ನಮ್ಮ ಟೀಮರ್ಲ್ಲ ಫೈನಲ್ ಮಾಡಿದ್ರು. ಅದನ್ನೊಂದ್ಸರಿ ನೋಡ್ಕೊಂಡ್ ಬಂದ್ಬಿಡೋಣ ಅಂತ ಹೋಗ್ತಾ ಇದೀವಿ. ಅಲ್ಲೇನೋ ಈವೆಂಟ್ ನಡೀತಿದೆಯಂತೆ. ಇಲ್ಲಿವರೆಗೂ ಬಂದ ಮೇಲೆ ಗೊತ್ತಾಗಿದೆ ಅದು ನನಗೆ, ಒಳಗೆ ಹೋಗೋಕ್ಕಾಗಲ್ಲ ಅಂತ. ಒಳಗೆ ಹೋಗ್ಬೋದೆಲ್ಲ ಗೊತ್ತಿಲ್ಲ, ಬಟ್ ಆದರೆ ಒಳಗೆ ಹೋಗಿ ಯಾವ ಜಾಗ ಅಂತ ತೋರಿಸ್ತೀನಿ. ಬಟ್ ಆಗಿಲ್ಲ ಅಂದರೆ ವಾಪಸ್ ಇಲ್ಲಿಂದ ಹೋಗಬೇಕು. ಬಟ್ ನನಗೆ ಗೊತ್ತಿಲ್ಲ, ನಮ್ಮ ಟೀಮವ್ರು ತುಂಬ ದೂರ ಸೆಲೆಕ್ಟ್ ಮಾಡಿಬಿಟ್ಟಿದ್ದಾರೆ. ನಾನು ಲೊಕೇಶನ್ ಇವತ್ತು ನನಗೆ ಸಿಕ್ತು. ಇಲ್ಲೆಲ್ಲ ಮನೆ ಹತ್ರನೇ ಇರುತ್ತೆ ಅಂದ್ಕೊಂಡೆ. ನೋಡಿದ್ರೆ ನಮ್ಮ ಮನೆಯಿಂದ 35 ಕಿಲೋಮೀಟ್ರ್ ಇದೆ. ಸೊ ನೋಡ್ಬೇಕು ಈಗ ಏನಾಗುತ್ತೆ, ಏನು ಕತೆ ಅಂತ. ಲೆಟ್ಸ್ ಗೋ. ನಾನು ಎಷ್ಟು ಜನರಿಗೆಲ್ಲ ಫೋನ್ ಮಾಡಿ ಇನ್ವೈಟ್ ಮಾಡ್ತಾ ಇದ್ದೀನಿ ಆಗಿಂದ. ನೋಡೋಣ ಯಾರ್ಯಾರು ಬರ್ತಾರೆ, ಏನಾಗುತ್ತೆ ನಾಳೆ. ಸೂಪರ್ ಎಕ್ಸೈಟೆಡ್ ಗೈಸ್. ಫಸ್ಟ್ ಟೈಮ್ ದೊಡ್ಡ ಪಾರ್ಟಿ ಪ್ಲಾನ್ ಮಾಡ್ತಿರೋದು ನಾವು. ಅಲ್ಲ ನಾವೇ ಪ್ಲಾನ್ ಮಾಡ್ಕೋತಿದ್ವಿ ಪಾರ್ಟಿ. ಈ ಸರಿ ಸ್ವಲ್ಪ ದೊಡ್ಡದಾಗಿ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀವಿ. ನೋಡೋಣ ಹೇಗಿರುತ್ತೆ ಅಂತ. ಗೈಸ್ ವ್ಯೂ ನೋಡಿ ಗೈಸ್, ಇಲ್ಲಿಂದ ಏನು ಕ್ರೇಜಿ ಆಗಿದೆ. ವಾವ್, ಸಕ್ಕತ್ತಾಗಿದೆ. ಈ ಜಾಗ ಸಿಕ್ಕರೆ ಇಲ್ಲೇ ಮಾಡ್ಬಿಡ್ಬೋದು. ಏನು ಖಾಲಿ ಸಕ್ಕತ್ತಾಗಿ ಕಾಣ್ತಿದ್ದಿಲ್ಲ. ಕ್ಲೌಡ್ಸು, ಬೆಟ್ಟ, ನಂದಿ ಹಿಲ್ಸ್ ಅನ್ಸುತ್ತೆ ಅದು. ನಂದಿ ಅನ್ಸತ್ತೆ ಅಂತೆ. ನಂದಿ ಹಿಲ್ಸ್ ಆ ಕಡೆ ಬರೋದಲ್ವ ಹೋಗೋದು. ನಮ್ಮನೇನು ಹಂಗೆ ಬನಶಂಕರಿ ಹೇಳೋದು. ಬನಶಂಕರಿ ಸೈಡ್ ಅದು. ಬನಶಂಕರಿ ಸೈಡ್ ಅದು. ನೋಡಿ ಗೈಸ್, ಬಟ್ ಎಷ್ಟು ಚೆನ್ನಾಗಿ ಕಾಣ್ತದೆ ಜಾಗ. ಅಲ್ಲಿ ನೋಡಿ ಅದು 4 ಬಿಲ್ಡಿಂಗ್ ಇದೆ ನೋಡಿ, ಅದು ಕಾಣ್ತಾ ಇದೆ. 1 2 3 4. ಇದು ನಮ್ಮ ಏರಿಯಾ ಮುಂದೆ. ಬಟ್ ಅರ್ಧ ಬೆಂಗಳೂರು ಕಾಣ್ತಿದ್ದಿಲ್ಲ ಇಲ್ಲಿಂದ. ಸಕ್ಕದಾಗಿ ಕಾಣ್ತದೆ ಗೈಸ್. ಇನ್ನೊಂದು ಸ್ವಲ್ಪ ವರ್ಷ ಆದ್ಮೇಲೆ ಹಿಂಗೆಲ್ಲ ಕಾಣಿಸಲ್ಲ. ನೋಡ್ಕೊಂಬಿಡಿ ಈಗಲೇ ನನ್ನ ಬ್ಲಾಗಲ್ಲಿ. 10 ವರ್ಷ ಆದ್ಮೇಲೆ ಈ ಬ್ಲಾಗ್ ತೆಗೆದ್ರೆ ಹೆಂಗಿತ್ತು ಬೆಂಗಳೂರು ಅಂತ. ಏನ್ ಬಿತ್ತು ಗೊತ್ತಾಯಿಲ್ಲ, ರಪ್ಪ ಅಂತ ಹಿಂಗೆ ಪಟ್ಟನ್ ತೊಡಲು. ಹಂಗ ಹೊಡಿಯೋದು. ಅವ್ನ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು ಗೈಸ್. ಅವ್ನ ಅಳ್ತಾ ಇಲ್ಲ ಅಷ್ಟೇ. ನೋಡ ಕಣ್ಣಲ್ಲಿ ನೀರ್ ತುಂಬ್ಕೊಂಡ್ಬಿಟ್ಟವನೆ. ಸರ್ ಇನ್ನೊಂದೊಡಿ ಮಜಾ ಆಯ್ತು ಸರ್. ರಪ್ಪ ಅಂತ ಬಿತ್ತು. ಇಂಟ್ರೋ ಕ್ಲಿಪ್ ಸಿಕ್ತು ಅಂದ್ಬಿಟ್ಟು ಅಲ್ಲ, ಅದು ಮಿಸ್ ಆಗೋಯ್ತಾ ರೆಕಾರ್ಡ್ ಮಾಡೋದು ಅಂತ. ಬನ್ನಿ ಗಾಯ್ಸ್, ಹೋಗ್ತಾನೆ ಇದೀವಿ. ನನಗೆ ಸಾಕಾಯ್ತು. ನಮ್ ಗೆಸ್ಟ್ಗಳು ಅದು ಹೆಂಗ್ ಬರ್ತಾರೆ ಗೊತ್ತಿಲ್ಲ. ಬಟ್ ಒಳ್ಳೆ ಜಾಗ, ಸಕ್ಕದಾಗಿದೆ. ನಮ್ಮ ಮನೆ ಸ್ವಲ್ಪ ದೂರ ಆದರೆ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಹೋಗ್ಬೇಕು. ಬಟ್ ದ ಪ್ಲೇಸ್ ಈಸ್ ವೆರಿ ನೈಸ್. ತುಂಬ ರಾಯಲ್ ಆಗಿ, ಏಸ್ಥೆಟಿಕ್ ಆಗಿ ಬಾಲಿ ಥೀಮಲ್ಲಿ ಮಾಡಿದ್ದಾರೆ. ತುಂಬ ಖರ್ಚು ಮಾಡಿ. ಸೊ ಪಿಕ್ಚರ್ಸ್ ನೋಡಿದ್ರೆ ನನ್ನ ಮಜಾ ಇತ್ತು. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ನಿನ್ ಬರ್ಡೇ ಬರ್ಡೇಗೆ ಹೋಗ್ಬೇಕು ಅಂತಿದ್ರೆ ಬರ್ಡೇಗೆ ಅಂತ ಹುಡುಕಿದ್ರಿ. ಜನ ಜಾಸ್ತಿ ಆಗಲ್ಲ ಅಂದ್ಬಿಟ್ಟು ಲಾಸ್ಟ್ ಮೂಮೆಂಟ್ ಅಲ್ಲಿ ಪ್ಲಾನ್ ಮಾಡಿದ್ದು. ಅದಕ್ಕೆ ನನ್ನ ಬರ್ಡೇಗೆ ಲಾಸ್ಟ್ ಮೂಮೆಂಟ್ ಪ್ಲಾನ್ ಮಾಡೋರು ನೋಡಿ. ಅಲ್ಲ, ನಿನ್ ಬರ್ಡೇ 2 ಸತಿ ಅಲ್ಲಪ್ಪ ಮಾಡಿಸಿದ್ದು. ಬ್ಯಾಚಲರ್ಸ್ ಪಾರ್ಟಿ ಒಂದಿತ್ತಲ್ಲ ನಮ್ದು, ಅದಕ್ಕೆ ಅಂತ ಈ ಜಾಗ ಹುಡುಕಿದ್ದು. ಅದಾದ್ಮೇಲೆ ನಂದು ಮತ್ತೆ ನೆಕ್ಸ್ಟ್ ಬರ್ಡೇ ನಾನು ಮದುವೆ ಆಗಿರ್ತೀನಲ್ಲ. ಅದಕ್ಕೆ ನೀನ್ ಲಾಸ್ಟ್ ಬರ್ಡೇ ಏನೋ ಜಾಗಗಳಿದು ಹಿಂಗಿದೆ ಕ್ರೇಜಿ ಆಗಿ. ಇಲ್ಲೆಲ್ಲ ಇನ್ನು ಔಟ್ಸ್ಕರ್ಟ್ಸ್ ಅನ್ಸುತ್ತೆ ಇದು. ಇನ್ನು ಅಲ್ವಾ ಔಟ್ಸ್ಕರ್ಟ್ಸ್ ಆಫ್ ಬೆಂಗಳೂರು ಇದು. ಹೌದಾ? ಬಟ್ ಇಲ್ಲಿ ಕ್ಯಾಬ್ ಎಲ್ಲ ಸಿಗುತ್ತಾ ಅಂತ. ಕ್ಯಾಬ್ ಎಲ್ಲ ಸಿಕ್ಕರೆ ಒಳ್ಳೇದು. ಇಲ್ಲ ಅಂದ್ರೆ ನಮ್ಗೆ ಗೆಸ್ಟ್ಗಳೆಲ್ಲ ವಾಪಸ್ ಹೆಂಗ್ ಹೋಗ್ತಾರೆ? ಬರೋ ವರ್ಷ ನೀನ್ ಮದುವೆ ಆಗಿರ್ತೀಯ ಕಣೋ, ನಾನು ಮದುವೆ ಆಗಿರ್ತೀನಿ. ನಿಂದು ಈಗ ಗೈಸ್ 15ನೇ ತಾರೀಕು ನಮ್ಮ ಸಂಜು ಬರ್ಡೇ. ಬಟ್ ನಾವ್ ಯಾರು ಸೆಲೆಬ್ರೇಟ್ ಮಾಡ್ತಾ ಇಲ್ಲ. ಆ ದಿನ ನಾವು ಇಗ್ನೋರಿಂಗ್ ಸಂಜೆ ಮಾಡ್ತಾ ಇದೀವಿ. ಇಗ್ನೋರಿಂಗ್ ಸಂಜೆ ಫಾರ್ 10 days ಮಾಡ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ಅವತ್ತು ಅವನೇ ಫೋನ್ ಟೆನ್ಷನ್ ಆಗ್ಬೇಕು. ಯಾರು ಫೋನೇ ಮಾಡ್ತಿಲ್ವಲ್ಲ, ಯಾರು ಕರ್ದೇ ಇಲ್ವಲ್ಲ. ಬಿಡು, ಯಾಕಂದ್ರೆ ಅವನು ಯಾರ ಬರ್ಡೇಗೂ ವಿಶ್ ಮಾಡಲ್ವಲ್ಲ. ಏನೋ ಎಕ್ಸ್ಪೆಕ್ಟ್ ಮಾಡಲ್ಲ. ಎಕ್ಸೈಟ್ಮೆಂಟ್ ಹೋಗ್ಬಿಟ್ಟೈತೆ ಅದ್ರ ಜೀವನದಲ್ಲಿ. ಹಂಗೆಲ್ಲ ಆತರ ಹೇಳ್ತಿದ್ಯಾ ಪೂಜಾಗೆ? ಪೂಜಾಗೆ ಹಂಗೆ ಹೇಳ್ತಾ ಇದ್ಯಾ? ಯಾಕೆ ಬಂದು ಪೂಜಾ ಅಲ್ಲ, ಪೂಜಾ ವಿಷಯಕ್ಕೆ ಹಂಗೆ ಹೇಳ್ತಿದ್ಯಾ? ತಪ್ಪು ಸಂಜಯ್ ತಪ್ಪು. ಗೈಸ್, ಸೋನು ಪೂಜಾ ಬಗ್ಗೆ ಮಾತಾಡಿ ತಪ್ಪು. ಏನಕ್ಕೆ ನಿನ್ಗೆ ಬರ್ಡೇ ಅಂದ್ರೆ ಇಷ್ಟ ಇಲ್ಲ? ಏನು ಸೆಲೆಬ್ರೇಷನ್ ಇಷ್ಟ ಇಲ್ಲ ಜೊತೆ? ಯಾಕೆ ರೀಸನ್? ಬೇಡ ಅಂತ ಬಿಡುವ. ಸೆಲೆಬ್ರೇಷನ್ ಇಷ್ಟ ಇಲ್ವಾ? ಇದೇ ಮಾತು. ಆಮೇಲೆ ಗೊಳೋ ಅಂತ ಒಂದೇ ಕಣ್ಣಲ್ಲಿ ಅಳ್ಬಾರ್ದು. ಬೇಜಾರ್ ಮಾಡ್ಕೊಂಡು ಮಕನ ನಾಯಿ ಪಕ್ಕನಾ. ಸೆಲೆಬ್ರೇಷನ್ ಇರಬಾರ್ದು ಈ ಸರಿ. ಪಕ್ಕ ಈ ಸರಿ ಸೆಲೆಬ್ರೇಷನ್ ಬೇಡ ನಿಂಗೆ.
ನನಗ್ ಗೊತ್ತು ಬೇಡ ಆದ್ರೂ ಮಾಡ್ತಾ ಇಲ್ಲ ಈ ಸರಿ ನಾನು ಮಾಡಲ್ಲ ಗೈಸ್, ಈ ಸರಿ ಡಿಸೈಡ್ ಆಗಿದ್ದೀನಿ Okay, sir. ಗೈಸ್. ಇಷ್ಟು ಇದಿದ್ರೆ ಏನಂತಾರೆ, ಅಲ್ಲ ಈಗೋ ಅಲ್ಲ ಅಲ್ಲ ಇರೋ ಅಲ್ಲ ಇಷ್ಟು ನಾನು ಬಂದ ಇಲ್ಲ ಅಂದ್ರೆ ನಾವ್ ಇನ್ನೇನ್ ಗೈಸ್ ಬರ್ಡೇ ಮಾಡೋದು. ಸಂಜು ಏನ್ ರೀಸನ್ ಹೇಳು ಸರ್? ಅಯ್ಯೋ ಅವಳು ಹೇಳ್ಬಿಡ, ಅವಳು ಇಲ್ಲ ಹೋಗ್ಬಿಡ್ತಾಳು ಒಂದೇ ಪಾಡ್ಕಾಸ್ಟ್ ಏನಿಲ್ಲ ಜೊತೆ ಅವಾಗಿಂದ ಇಂಟ್ರೆಸ್ಟ್ ಹೊಂಟೋಯ್ತು ಅಷ್ಟೇ 10th ಆದ್ಮೇಲೆ. ಯಪ್ಪ ನಾನಂತೂ 10th ವರ್ಗು ನೀನು ಒಂದ್ ಹುಡುಗಿನ ಡೇಟ್ ಮಾಡ್ತಿದ್ದೆ, ಅದಕ್ಕಿತ್ತು. ಓ 10th ಆದ್ಮೇಲೂ ಆ ಹುಡುಗಿನೇ ಡೇಟ್ ಮಾಡ್ತಾ ಇದ್ದೆ PUC ವರ್ಗು. PUC ಲಿ ಅವ್ಳು ಬಿಟ್ಟೋದ್ಲು ಓ PUC ಲಿ ಇತ್ತಾ? ಅಯ್ಯೋ ಇವಳು ಯಾರೋ ಇವಳು ಪಾಡ್ಕಾಸ್ಟ್ ಕ್ವೀನು, ಇವಳಿಗೆ ಹಾಕ್ಕೊಡ್ರ ಒಂದ್ ಸೆಟಪ್ ನಾ ಪಾಡ್ಕಾಸ್ಟ್ ಗೆ ಒಂದ್ ಪಾಡ್ಕಾಸ್ಟ್ ಸೆಟಪ್ ಹಾಕೊಡ ಅವಳಿಗೆ ಸಂಜಯ್. ಏನ್ ಕ್ವಶನ್ಸ್ ಕೇಳ್ತಾಳೆ ನಿಲ್ಸದ್ದೇ ಇಲ್ಲ ಅಂತಾಳೆ. ಇನ್ನಾರಿದೆ ಕ್ವಶನ್? ಅಲ್ಲ ಪಿಯುದಲ್ಲಿ ಆದ್ಮೇಲೆ ಏನ್ ಇಂಟ್ರೆಸ್ಟ್ ಬಂತು ಅಂತ? ಏನ್ ಇಂಟ್ರೆಸ್ಟ್ ಬಂತು ಬಂತು ಏನಕ್ಕೆ PU ಆದ್ಮೇಲೆ? ಸೆಲೆಬ್ರೇಷನ್ ಬಿಟ್ಟು ಬೇರೆ ಏನ್ ಇಂಟ್ರೆಸ್ಟ್ ಬಂತು ಅಂತ? ಏನ್ ಇಂಟ್ರೆಸ್ಟ್ ಬಂದಿಲ್ಲ ಜೊತೆ. ಮದ್ವೆ ಆಗ್ಬೇಕು ಮತ್ತೆ ಅಂತ ಪೂಜಾ ಹೆಂಗೆ? ಪೂಜಾ ಅದಕ್ಕೆ ಬಂದು ಇಂಟ್ರೆಸ್ಟ್ ಬಂತ ನಿಂಗೆ? ಹಂಗಾದ್ರೆ ಯಾರ ಮೇಲೆ ಇಂಟ್ರೆಸ್ಟ್ ಇಲ್ಲ, ಫೋರ್ಸ್ಫುಲ್ ಹೇಗಿದ್ಯಾ ಅದಕ್ಕೆ ಜೊತೆ ನೀನು? ನಿನಗೆ ಸಾಯಿಸ್ಬಿಡ್ತೀನಿ ಕಣಲ್ಲ, ಇವಾಗ ನಾನ್ ಬಾಯ್ ಬಿಡ್ಬೇಕಾಗ್ತದೆ ಕಣ. ಬೇಡ ಬಿಡು. ಗೈಸ್ ಆದ್ರೂ ಅದಕ್ಕೆ ಪೂಜಾ ಬಗ್ಗೆ ಹೆಂಗ್ ಮಾತಾಡ್ಬಾರ್ದಿತ್ತು. ಓಕೆ ಬನ್ನಿ ಲೊಕೇಶನ್ ರೀಚ್ ಆಗಿ ಒಳಗ್ ಹೋಗಕ್ ಆಗುತ್ತಾ ಇಲ್ವಾ ನೋಡೋಣ. ಒಳಗ್ ಹೋಗಿ ಆದ್ರೆ ಲೊಕೇಶನ್ ತೋರಿಸ್ತೀನಿ. ಲೆಟ್ಸ್ ಗೋ. ಸಂಜೆ ಮತ್ತೆ ಇವಾಗ ಬರ್ಡೇ ಗಿಫ್ಟ್ ಬೇಡವಾ? ಸ್ಟಾರ್ಟ್ ಮಾಡೋದು ಒಳ್ಳೆ ಮತ್ತೆ ಅಲ್ಲ ಯೋಚನೆ ಮಾಡ್ತಾ ಜೊತೆ ನನ್ ಎಕ್ಸ್ಪೆಕ್ಟೇಷನ್ ಇಡಬಾರ್ದಲ್ವಾ ಜೊತೆ, ಬೇಜಾರಾಗ್ತದೆ. ಒಟ್ನಲ್ಲಿ ಬೇಡ ಅಂತ ಹೇಳಿ ಡೈರೆಕ್ಟ್ ಆಗಿ. ಜೀವನದಲ್ಲಿ ಎಕ್ಸ್ಪೆಕ್ಟೇಷನ್ ಇರಲೇಬಾರ್ದು ನೀನು. ಬೇಜಾರಾಗುತ್ತೆ. ಅಲ್ಲ ಬೇಡ ಅಂತ ಹೇಳ್ಬಿಡು ಸಂಜಯ್ ಡೈರೆಕ್ಟ್ ಆಗಿ. ಹೇಳು ಬೇಡ. ಬೇಡವಾ? ಸರಿ ಗೈಸ್ ಬೇಡ ಅಂತ ಹೇಳಿದ್ದಾನೆ. ಅವ್ನ ಬರ್ಡೇ, ಅವ್ನ ಡೆಕೋರೇಷನ್, ಅವ್ನ ಈವೆಂಟು, ಅವ್ನ ಏನು ಇರಲ್ಲ ಈ ತಿಂಗಳು. ಬಿಕಾಸ್ ಸಂಜೆಗೆ ಇಷ್ಟ ಆಗಲ್ವಂತೆ. ಸೊ ಈ ಸೆಲೆಬ್ರಿಟೀಸ್ ಎಲ್ಲ ವಿಡಿಯೋ ಆಗ್ತಾರೆ ಗೊತ್ತಾ, ಈಗ ಈ ವರ್ಷ ನಾನು ಮನೆಗೆ ಬರಬೇಡಿ, ನಾನು ಸ್ವಲ್ಪ ಬಿಸಿ ಇದ್ದೀನಿ, ಆಚೆ ಇದ್ದೀನಿ ಅಂತ. ಅದರ ಸಂಜೆ ನಮಗೆ ಪ್ರೀ ನೋಟಿಸ್ ಕೊಡ್ತಾ ಇದ್ದೇನೆ, ನಂಗೆ ಈ ವರ್ಷ ಬರ್ಡೇ ಸೆಲೆಬ್ರೇಟ್ ಮಾಡ್ಬಿಡಿ, ನಂಗೆ ಇಷ್ಟ ಆಗಲ್ಲ ಅಂತ. ಅದರಿಂದ ನಾವು ಬರ್ಡೇ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದೀವಿ. ಸೊ ಸಂಜು ಈ ವರ್ಷ ಲಾಸ್ಟ್ ಆದ್ರೂ ಬ್ಯಾಚುಲರ್ ಬರ್ಡೇ ಕಣೋ, ಅಲ್ಲಿ ನೆಕ್ಸ್ಟ್ ವರ್ಷ ನೀನ್ ಮದ್ವೆ ಹೋಗ್ಬಿಡ್ತೀಯಾ? ಹೇಳ್ತೇ ಇರಿ, ಮಾಡ್ಕೊಂಬಿಡು ಬರ್ಡೇ. ಈ ತರ ಹಬ್ಬ ತರ ಮಾಡ್ಕೊಂಬಿಡಿ ವರ್ಷ. ಬೇಡವಾ? ತರ ಮಾಡು. ಇಲ್ಲ ಆಗಲ್ಲ. ಬೇಡ ಅಂದ್ಮೇಲೆ ಮುಗಿತೀನಿ ಆಯ್ತು ಈಗ. ಅಲ್ಲ ಬರೋ ವರ್ಷ ಮದ್ವೆ ಆಗಿರ್ತೀನಲ್ಲ, ಅದಕ್ಕೆ ಅದನ್ನೇ ನಾವ್ ಇಟ್ಕೊಂಡು ನಿಂಗೆ ಹೇಳಿದ್ದು. ನೀನ್ ಬೇಡ ಅಂದಲ್ಲ. ಆದ್ಮೇಲೆ ಚೇಂಜಸ್ ಇರ್ತದೆ. ಬೇಡ ಅಂದ್ಮೇಲೆ ಬರ್ಡೇ ಮಾಡಕ್ಕೆ ಗೈಸ್ ಕರಿದೆ ಬಂದವನನ್ನು ಕೆರದಲ್ಲಿ ಒಡಿ ಅಂದ ಸರ್ವಜ್ಞ ಅನ್ನೋ ತರ. ಬೇಡ ಅಂದವನ್ ಬರ್ಡೇ ಮಾಡಿದ್ರೆ ಕೆರದಲ್ಲಿ ಒಡಿ ಅಂದ ಸರ್ವಜ್ಞ ಅನ್ನೋ ತರ ಆಗ್ಬೋದು. ಸಂಜಯ್ ಬೇಡ ಸಂಜಯ್, ನೀನ್ ನನಗೆ ಸರ್ವಜ್ಞ ಹೆಸರೇ ಬರೆದ್ ಬಿಟ್ಟಿದಲ್ಲ ಸಂಜಯ್ ಅಂತ. ಇದು ಕಟ್ ಮಾಡಪ್ಪ ಚಂದ್ರ. ಆಶಿಕ್ ಸಂಜಯ್ ಅವರೇ ನಿಮ್ ಬರ್ಡೇ ಬೇಡ ಅಂದಿದ್ದೀರಾ. ಸೊ ಫೈನಲಿ ಬ್ಯಾಚುಲರ್ ಬರ್ಡೇ ಅಲ್ವಾ, ಮಾಡ್ಬಿಡಿ. ಮಾಡಿಬಿಡಿ. ನೀನು ಬೇಡ ಅಂದಾಗ ಬೇಡ ಅನ್ನಕ್ಕೆ, ಬೇಕು ಅಂದಾಗ ಬೇಕು ಅನ್ನಕ್ಕೆ ಮಾಡಕ್ ಕೆಲ್ಸ ಇಲ್ಲ ಅನ್ಕೊಂಡಿದ್ಯಾ? ಅಲ್ಲ ಬ್ಯಾಚುಲರ್ ಬರ್ಡೇ ಒಂದ್ ಲಾಸ್ಟ್ ಅಲ್ವಾ ಅಷ್ಟೇ. ಬ್ಯಾಚುಲರ್ ಬರ್ಡೇಗೆ ಹೆಣ್ಮಕ್ಳು ಬರಂಗಿಲ್ಲ, ಫ್ಯಾಮಿಲಿ ಬರಂಗಿಲ್ಲ. ಹೌದು, ಬರೀ ಬಾಯ್ಸ್ ಮಾತ್ರ ಪಾರ್ಟಿನಾ? ಅನ್ಸತ್ತ ಬರ್ಡೇ ಬರ್ತಿಂತೀನ? ಅಲ್ಲಪ್ಪ, ಬರ್ತೀನಿ ಫುಲ್ 2 ದಿವಸ ಮಾಡೋಣ ಬರ್ಡೇ. ಮಾಡೋಣ, ಬಾಯ್ಸ್ ಮಾಡೋಣ. ಬಾಯ್ಸ್ ಇದೇ ಮಾತು. ಗೋವಾ ಪಾರ್ಟಿ ಬೇಕಾ ನಿಂಗೆ? ಬಾಯ್ಸ್ ಮಾತ್ರ. ಹೌದು, ಬರೀ ಬಾಯ್ಸ್. ಆಮೇಲೆ ಬರ್ಡೇ ದಿನ ಗರ್ಲ್ ಫ್ರೆಂಡ್ ಜೊತೆ ಇಲ್ಲ ಅಂತ ಆಮೇಲೆ ಪ್ರಾಬ್ಲಮ್ ಆದ್ರೆ ಬರ್ಡೇ ದಿನ ಎಲ್ಲಾರ ಜೊತೆ ಮಾಡೋಣ ಕಣ. ಎಲ್ಲರ ಜೊತೆ ಎರಡೆರಡು ಸರಿ ಮಾಡಕ್ಕೆ ನನ್ನೇನು. ನಾವು ಬಾಯ್ಸ್ ಹೋಗೋಣ. ಅದೇ ಅವಾಗ ಬರ್ಡೇ ದಿನ ಬರ್ಡೇ ಮಾಡ್ಬಿಡೋಣ. ಅದಂಗಾಗುತ್ತೆ. ಬರ್ಡೇ ಸಲ ನಾವು ಮಾಡ್ಪ್ಲಾನ್ ಬರ್ಡೇ ದಿವಸ ಪ್ಲಾನ್ ಮಾಡ್ತಾ ಇದೀವಿ. ಬೇಕಾ ಬೇಡವಾ? ಬರ್ಡೇ ದಿನ ಹೋಗ ಬೇಡ, ಎಲ್ಲಾರ ಜೊತೆ ಮಾಡೋಣ. ರೋಡ್ ಮಿಸ್ ಮಾಡ್ದ. ಇದೆ ಇಲ್ಲೇ ಇದೆ ಗೈಸ್ ಲೊಕೇಶನ್. ಯಾರೋ ಇದಾರೆ ಅನ್ಸುತ್ತೆ, ಚೆಕ್ ಮಾಡೋಣ ಬನ್ನಿ ಗೈಸ್. ನೋಡಿ ಏನ್ ಕ್ರೇಜಿ ಆಗಿ ಕಾಣ್ತಾ ಇದೆ ಮನೆ. ಗೈಸ್ ನಾವು ನಾಳೆ ಸೆಲೆಬ್ರೇಟ್ ಮಾಡ್ತಿರೋ ಪ್ರಾಪರ್ಟಿ ನೋಡಕ್ ಬಂದೆ ನಾನು. ಬಟ್ ಅದು ಗೆಸ್ಟ್ ಇದಾರಂತೆ, ಸೊ ಅದರಿಂದ ನಾವು ಒಳಗೆ ಹೋಗೋಕ್ಕಾಗಲ್ಲ. ಬಟ್ ಹೀಗೆ ಇದೆ ನೋಡಿ ಜಾಗ, ಸಕ್ಕತ್ತಾಗಿದೆ. ಒಳ್ಳೆ ಫಾರಿನ್ ಮನೆ ಥರ ಕಟ್ಟಿದ್ದಾರೆ. ನೋಡೋಣ ನಾಳೆ ಮನೆ ನೋಡಿದ ತಕ್ಷಣ ವಾವ್ ಈ ಥರ ಕಟ್ಸ್ಬೇಕಪ್ಪ ಅನ್ಸ್ಬಿಡ್ತು. ಇದು ಎಂಟ್ರಿಲಿ ಹಿಂಗೆ ಜನ ಬರ್ತಾರೆ ಇಲ್ಲಿಂದ. ಇದೆ ಜಾಗ ಒಳಗೆ. ನಾನು ಜಾಸ್ತಿ ತೋರ್ಸೋಕ್ಕಾಗಲ್ಲ ಬಿಕಾಸ್ ಅಲ್ಲಿ ಗೆಸ್ಟ್ ಇದ್ದಾರೆ. ಸೊ ಇಲ್ಲಿ ಕೇಳ್ಬಿಟ್ಟು ಪರ್ಮಿಷನ್ ಒಳಗೆ ಹೋದ್ವಿ. ಎನಿವೇಸ್ ಇಲ್ಲಿವರೆಗೂ ಬಂದ್ವಿ, ವೇಸ್ಟ್ ಆಗೋದು ಟೈಮು. ಇಟ್ಸ್ ಓಕೆ, ಥ್ಯಾಂಕ್ ಯು ಭಯ್ಯ. ಬನ್ನಿ ಹೋಗೋಣ, ಸಗದಾಗಿದೆ ಜಾಗ. ಒಳಗಿಂದ ಕದ್ದು ನೋಡಿದೆ. ನಮ್ಮ ಅಕ್ಕಗೆ ಎಷ್ಟು ಹೊಟ್ಟೆ ಉರಿಸ್ತಾರೆ ನೋಡಿ ಗೈಸೂರು. ಇಳಿಸ್ಬಿಟ್ಟು ಬಿಟ್ಟು ಹೋಗ್ಬಿಟ್ಟು ಅವ್ರೆ ಪಾಪ.
ಪಾಪ ಕಣೋ ಬೇಡ ಕಣೋ ಸಂಜೆ ಬೇಜಾರಾಗುತ್ತೆ ಟರ್ನ್ ಮಾಡಕ್ ಹೋಗಿದ್ದೆ ನಾನು ಸಂಜೆ ಬೇಜಾರಾಗುತ್ತೆ ಅಕ್ಕಗೆ ಹೆಂಗ್ ಬರ್ತಾಳೆ ಅಲ್ಲೇ ಇರೋದಲ್ಲ ಜೊತೆ ನ್ಯೂ ಟರ್ನ್ ಮಾಡ್ತಾ ಇದ್ರು ಸ್ಟ್ರೈಟ್ ಹೋಗ್ಬಿಡು ಎಲ್ಲ ಇಲ್ಲಿ ಬರ್ಲಿ ಅಲ್ಲೋಡು ಎಲ್ಲೂ ಓಡ್ತಾವ್ರಲ್ಲಿ ಸೀದಾ ನಿಲ್ಸ್ಬಿಟ್ಟು ಹಂಗೆ ಮುನ್ಸ್ಲೋ ಬರ್ತಾವಳೆ ನಮ್ಮ ಅಕ್ಕ ಬರ್ತಾವಳೆ ಏನ್ ಓಡೋಗ್ತಾವಳಲ್ಲ ಯಾಕೋ ಗೊತ್ತಬಿಡ್ತೀಯ ಅಂತನಾ ಬಾಯ್ 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 ಬಾ ಬೇಗ ಬಾ ನಡ್ಕೊಂಬಾ ಇಲ್ಲ ಕ್ಲೋಸ್ ಆಗಿದೆ ಆರಾಮಾಗಿ ವಾಕಿಂಗ್ ಮಾಡ್ಕೊಂಡ್ ಬರ್ತಾಳ ಒಳ್ಳೆ ಬಿಟ್ಟೋಗಲ್ಲ ಅಂತ ಧೈರ್ಯ ಅಂತ ಶಾ ಯಾವ್ದು ಡೈಲಿಯಾ हम लोग ಡಯಟ್ करा रहे हैं ಕಾರ್ಡಿಯೋ करा रहे हैं ಗೈಸ್ ಸೊ ಅಲ್ಲಿಂದ ಹೊರಟು ನಾವು ಮಾಲ್ಗೆ ಬಂದಿದ್ದೀವಿ ಏನಕ್ಕೆ ಅಂದ್ರೆ ಶಾಪಿಂಗ್ ಮಾಡಕ್ಕೆ ಬನ್ನಿ ಕರ್ಕೊಂಡು ಹೋಗ್ತೀನಿ ತುಂಬಾ ಜನ ಇದ್ದಾರೆ ಮೇಲೆ ವ್ಲಾಗ್ ಮಾಡ್ತೀನಿ ಸಂಡೇ ಬೇರೆ ಅಲ್ಲ ನೋಡಿ ಯಾವ ರೀತಿ ಜನ ನುಗ್ತಾರೆ ಲಿಫ್ಟ್ ಒಳಗೆ ಬಾಬಾ ಅವನ ಹತ್ರ ಬೂಮರ್ ಕಿತ್ಕೊಂಡು ನಮ್ಮ ಅಕ್ಕ ಕೊಟ್ಬಿಟ್ಟಿದ್ದೀನಿ ನೋಡಿ ಕಿತ್ಕೊಂಡಿದ್ದು ಕೆಳಗೆ ಯಾಕೆ ಕೊಡ್ಲಿ ಬೇಕಾ ಬೇಡವಾ ಕೊಡಿಲಿ ಬೇಕಾ ಬೇಡವಾ ಕೇಳೋ ಇದ್ರಲ್ಲಿಂದ ಕಿತ್ತಿದೆ ಜಾತ್ರೆ ನನ್ನ ಕೈಯಿಂದ ತಗೊಂಡ ಉಳಿದಿದ್ದ ಅದನ್ನ ಇಲ್ಲ ಸುಮ್ಮನೆ ಹೇಳ್ತಾರೆ ಅವ್ನು ತಿಂತಿದ್ದ ಅವ್ನ ಹತ್ರ ಕಿತ್ಕೊಂಡ್ಬಿಟ್ಟು ನಮ್ಮ ಅಕ್ಕಂಗೆ ಕೊಟ್ಬಿಟ್ಟೆ ಕೆಳಗೆ ಬಿದ್ದಿದ್ದು ಚಾಕ್ಲೇಟ್ ನಮ್ಮ ಅಕ್ಕಂಗೆ ಕೊಟ್ಬಿಟ್ಟಿದ್ದೀನಿ ಐಫೈ ಗೈಸ್ ಸೊ ಫೈನಲಿ ರೀಚ್ ಆಗಿದ್ದೀವಿ ಈಗ ನಮ್ಮ ಅಕ್ಕ ನಮ್ಮೆಲ್ರಿಗೂ ಬಟ್ಟೆ ಕೊಡಿಸ್ತೀನಿ ಅಂತ ಹೇಳಿದಾಳೆ ಕೆಳಗೆ ಬಿದ್ದಿರೋ ಚಾಕ್ಲೇಟ್ ತಿಂತಾಳು ನೋಡಿ ಇನ್ನೂ ತಿಂತಾಳು ಬೂಮರ್ನ ಕೆಳಗೆ ಬಿದ್ದಿರೋದು ಸ್ನೇಹ ಅವರು ಮತ್ತೆ ಅವ್ರ ಫ್ಯಾಮಿಲಿನೂ ಶಾಪಿಂಗ್ ಬರ್ತಿದಾರಂತೆ ಇಲ್ಲಿಗೆನೆ ನಾವು ನಮ್ಮ ಮನೆ ಹತ್ರ ಮಾಲ್ಗೆ ಹೋಗ್ಬೇಕಿತ್ತು ಬಟ್ ಇಲ್ಲಿ ಹತ್ರ ಇದೆ ಮಾಲ್ ಅಂತ ಅಲ್ಲಿ ನಾವು ಬಂದಿದ್ದ ಲೊಕೇಶನ್ ಹತ್ರ ಇತ್ತು ಅದಕ್ಕೆ ಇಲ್ಲಿ ಬಂದ್ಬಿಟ್ವಿ ಬನ್ನಿ ಈಗ ಏನ್ ಬೈ ಮಾಡೋದು ನೋಡೋಣ ಅದೇನ್ ಸ್ಟೈಲ್ ಮಾಡ್ತಾರೆ ನಮ್ಮ ಟುಮ್ ನಾಳೆಗೆ ನೋಡಿ ಬನ್ನಿ ಇಲ್ಲಿ ಮೇಲೆ ಅವರಲ್ಲಿ ಶಾಪಿಂಗ್ ಮುಗಿಸಿ ಹೋಗ್ಬೇಕು ಗೈಸ್ ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ ಒಂದು ಲೆಟ್ಸ್ ಗೋ ಗೈಸ್ ಸ್ನ್ಯಾಪ್ ಚಾಟ್ ನಡೀತಿರೋದೇ ಇವರಿಂದ ಸ್ನ್ಯಾಪ್ ಚಾಟ್ ಕಿಂಗ್ ರ್ಯಾಪಿಡೋ ನಡೀತಿರೋದು ಇವರಿಂದ ಅಂತೆ ಬನ್ನಿ ಈಗ ನಾವು ಜಾರಾಗ್ ಹೋಗ್ತಾ ಇದೀವಿ ಸ್ವಲ್ಪ ಬಟ್ಟೆ ಸೆಲೆಕ್ಟ್ ಮಾಡೋಣ ಅಂತ ಏನ್ ಬಟ್ಟೆ ಹಾಕೋದು ಅಂತ ನೋಡ್ಬೇಕು ಇವಾಗ ಬನ್ನಿ ನಾನು ಸ್ವಲ್ಪ ಕನ್ಫ್ಯೂಸ್ ಆಗಿದ್ದೀನಿ ಸೂಟ್ ಹಾಕದಾ ಇಲ್ಲ ಏನಾದ್ರು ಸ್ಟೈಲಿಶ್ ಆಗಿ ಹಾಕದ ಸೂಟ್ ತುಂಬಾ ಹಾಕಿದ್ದಾಯ್ತು ಸಾಕಾಯ್ತು ಬೇರೆ ಟ್ರೈ ಮಾಡೋಣ ಇವತ್ತು ವಾವ್ ಏನ್ ಔಟ್ಫಿಟ್ ಅಪ್ಪ ಇದು ಅನ್ಬೇಕು ಜನ ಆಲ್ರೆಡಿ ನೀನು ಹಾಕೋ ಔಟ್ಫಿಟ್ ಎಲ್ಲ ಹಿಂಗೆ ಹೇಳೋದು ಎಲ್ಲರೂ ವಾವ್ ಏನ್ ಔಟ್ಫಿಟ್ ಅಪ್ಪ ಸ್ಯಾಮ್ ನಿನ್ಗೆ ವಾ ಏನ್ ಔಟ್ಫಿಟ್ ಅಂತಾರ ನಿಂಗೆ ನಾನು ನಿನ್ ಬಗ್ಗೆ ತಾನೇ ಹೇಳ್ದೆ ಅಪ್ರಿಶಿಯೇಟ್ ಮಾಡಿದ್ರೆ ನನ್ ಬಗ್ಗೆ ನೀನ್ ಅಪ್ರಿಶಿಯೇಟ್ ಮಾಡಿದ್ರೆ ನಾನು ಚೆನ್ನಾಗಿ ಆಗ್ತೀನಿ ನೀನ್ ಅಪ್ರಿಶಿಯೇಟ್ ಮಾಡಿದ್ರೆ ಚೆನ್ನಾಗಿ ಹಾಕಲ್ಲ ಚೆನ್ನಾಗಿ ಆಗ್ತೀನಿ ಅಂತ ನೀನ್ ಅನ್ಕೊಂಡಿದ್ಯಾ ಯಾವತ್ತಾರು ಯಾರು ಹೇಳಿದಾರಾ ನಂಗೆ ಯಾರು ಹಂಗೆ ಹೇಳಕ್ ಚಾನ್ಸ್ ಇಲ್ಲ ನನ್ಗೆ ಏನ್ ಕಂಫರ್ಟಬಲ್ ಇತ್ತು ಅದ ಒಂದು ಇಷ್ಟ ಆಗ್ತಿಲ್ಲ ಜಾರಲ್ಲಿ ಏನು ಕಲೆಕ್ಷನ್ ಇಲ್ಲ ಅನ್ನೋ ತರ ಫೀಲ್ ಆಗ್ತಿದೆ ಏನ್ ನೋಡೋದು ಅರ್ಥ ಆಗ್ತಿಲ್ಲ ನಂಗೆ ಎಲ್ಲ ಒಂದ್ ಕಡೆ ಇದ್ರೆ ಅವಳೇ ಒಂದ್ ಕಡೆ ಓಡಾಡ್ತಾವಳೆ ಏನು ಅಂತಿದ್ಯಾ ಹಂಗೆ ಇದೆಯಾ ಏನು ಶಾ ಅಲ್ಲ ಕಣ ನಾನು ನಿನಗೆ ಗುರುಸ್ತಾನೆ ರಿವರ್ಸ್ ಇಲ್ಲ ಸಂಜಯ್ ನೀನ್ ರಿಟರ್ನ್ ಮಾತಾಡ್ಬೇಕು ನೀನ್ ರಿಟರ್ನ್ ಮಾತಾಡ್ಬೇಕು ಇಲ್ಲ ಕಣ ಮಾತಾಡ್ಲೇಬೇಕು ಯಾರು ಬೈಲೇಬೇಕು ನೀನೀಗ ಬೈಲೇಬೇಕು ಏನಂತ ಹೆಂಗ್ ಕೊಟ್ಟ ಅಂದ್ರೆ ಗೈಸ್ ನಾವು ತಿನ್ಬೇಕು ಅಂತ ಕಾಯ್ತಾ ಇದೀವಿ ಇವನೆಲ್ಲೋ ಹೋಗ್ತಾನಂತೆ ಈಗ್ಲೇನೆ ಏನೋ ಗರ್ಲ್ ಫ್ರೆಂಡ್ ಹತ್ರ ಏನೋ ಮೀಟ್ ಮಾಡಕ್ಕೆ ಇವ್ನು ಹೋಗ್ಲಿ ಅಂತ ಕಾಯ್ತಾ ಇದೀವಿ ತಿನ್ನೋಣ ಏನಾದ್ರು ಅಂತ ಹೋಗ್ತಾನೆ ಇಲ್ಲ ಸುಮ್ನೆ ಜೊತೆಗೆ ಓಡಾಡ್ತವನೆ ಹೋಗೋ ಆಯ್ತು ಏನೋ ತಿನ್ಬೇಕು ನಾವು ಹಸುವಾಗ್ತಿದೆ ನಮ್ಗೂ ಏನಕ್ಕೆ ಹೋಗ್ತಿಲ್ಲ ನೀನು ಹೋಗು ಇಲ್ಲಿಂದ ನೀನು ಟೈಮ್ ಆಗಿಲ್ವಾ ನಿಂಗೆ ಗರ್ಲ್ ಫ್ರೆಂಡ್ ಮೀಟ್ ಮಾಡಕ್ಕೆ ನಾವು ಬೇರೆ ಕಡೆ ಹೋಗಿದ್ವಿ ಸಡನ್ ಆಗಿ ಈ ಕಡೆ ಬಂದ್ವಿ ಶೋರ್ ಥ್ಯಾಂಕ್ ಯು ಗೈಸ್ ಇವಳು ಒಬ್ಳೆ ಒಂದ್ ರೌಂಡ್ ರೋಡ್ ಬಂದಿದ್ದಾಳೆ ಮಾಲ್ನ ನೋಡಿ ಸೈಲ್ ಆ ತರ ಹಾಕೊಂಡ್ಬಿಡೋಣ ಆ ತರ ಕುರ್ತಾ ತರ ಬೇಡವಾ ಸೂಟೇ ಹಾಕ್ಬೇಕಾ ಗೈಸ್ ನಮ್ ಡಿಸೈನರ್ ಸೂಟೇ ಹಾಕ್ಬೇಕು ಅಂತಿದ್ದಾರೆ ಅದಕ್ಕೆ ಸೂಟ್ ಬೈ ಮಾಡ್ಬೇಕು ಇಲ್ಲಾಂದ್ರೆ ನನ್ನ ಹತ್ರ ಇರೋ ಸೂಟಲ್ಲಿ ಅದ್ರ ಪಿಕ್ ಮಾಡ್ಬೇಕು ಒಂದು ಡೆನಿಮ್ ಏನಾದ್ರು ಡೆನಿಮ್ ಮೊನ್ನೆ ಬರ್ಡೇಗೆ ಹಾಕಿದ್ವಲ್ಲ ನೀವು ನೋಡ್ಬೋದಾ ಚಾರ್ಜ್ ಹಾಕ್ಬೇಕಾ ನಾವು ತಿನ್ಬೇಕು ಗೈಸ್ ನಾವು ಸಂಜೆ ಹೋಗ್ಲಿ ಅಂತ ಕಾಯ್ತೇವೆ ತಿನ್ನೋಣ ಅಂತ ಹೋಗ್ತಾನೆ ಇಲ್ಲ ಏನ್ ಮಾಡೋದು ನೋಡೋಣ ಹೋಗಿದ ತಕ್ಷಣ ಆರ್ಡರ್ ಮಾಡಿ ತಿನ್ಬಿಟ್ಟು ಅವ್ರು ಇಲ್ಲಿ ಬರ್ತಿದಾರಂತೆ ಅವ್ರು ಬರ್ಲಿ ಅಂತ ವೇಟ್ ಮಾಡ್ತಾ ಇದೀವಿ ನೀವು ಹೋಗಿ ನಾನು ಶಾಪಿಂಗ್ ಮಾಡ್ಕೊಂಡು ಹೋಗ್ತೀವಿ ಓಕೆ ಡನ್ ಗೈಸ್ ನಮ್ಮ ಅಕ್ಕಗೆ ನಾನು ಚಾಲೆಂಜ್ ಕೊಡ್ತಾ ಇದೀನಿ 1 ಅವರ್ ಅವಳು ಫೋನ್ ನೋಡದೆ ಇರಬೇಕು ಫೋನ್ ನೋಡದೆ ಇಲ್ಲ ಮಾತಾಡ್ಲಿ ಫೋನ್ ನೋಡದೆ 2 ನಿಮಿಷ ಹಂಗ್ ನೋಡ್ರೆ ರೀಲ್ಸ್ ನೋಡ್ದೆ 2 ನಿಮಿಷ ನೋಡ್ರಿ ರೀಲ್ಸ್ ಎಲ್ಲ ಕೂಡ ಬಟ್ಟೆ ಯೋಚನೆ ಮಾಡ್ತಿದ್ದೀನಿ ನಾಳೆ ಏನ್ ನೀವು ಹಾಕೊಳ್ಳಿ ಅಂತ ಇನ್ನೊಂದು ಚಾಲೆಂಜ್ ಕೊಡ್ಲಾ ನಿನ್ ಕೈಲಿ ಮಾಡಕ್ಕಾಗಲ್ಲ ಏನು ಮಾಡ್ತೀಯಾ ಏನು ಹೇಳ್ತೀನಪ್ಪ ನೋಡಿ ಇಟ್ಕೊಂಡೆ 1 ಅವರ್ 105 ಸತಿ ನೆನ್ಸ್ಬೇಕು ಪಾಪ ನೊಂದ್ಬಿಟ್ಟು ಅವನೇ ಗೈಸ್ ಇವನು ಗ್ರೌಂಡ್ ಓಡಿಸಿ
ನಾನು ತಿನ್ನಕ್ ಹೋಗ್ತೀವಿ ಅಂತ ಇವನು ಕಾಯ್ತವನೆ, ನಾವು ಹೋಗ್ತಾ ಇಲ್ಲ. ನಾನು ಚಾರ್ಜ್ ಕಾಯ್ತೇನೆ ತಿನ್ನ. ಫೋನ್ ಸ್ವಿಚ್ ಆಫ್ ಆಗ್ಬಿಟ್ಟಿದೆ. ಅಣ್ಣ ಏನೋ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಹೋಗ್ಬೇಕಂತೆ, ಬಟ್ ಪಾಪ ಆಗ್ತಾ ಇಲ್ಲ ಅದು. ಫೋನ್ ಕೊಡ್ಲಾ? ನಾನು ಆಟೋರ್ಗೆ ಹೆಂಗ್ ಫೋನ್ ಮಾಡ್ಲಿ ಕೆಳಗಡೆ ಹೋಗಿ? ಫೋನ್ ಕೊಡ್ತೀನಿ. ಎಷ್ಟು ತಲೆ ಎತ್ತಿದ್ರೆ ಹೋಗ್ಲೇಬೇಕು ಅಂತ ಎತ್ತಿದ್ದೆ. ಅವ್ಳ ಫೋನ್ ಬುಕ್ ಮಾಡ್ಕೊಂಡು ಫೋನ್ ತೊಗೊಂಡು ಹೋಗ್ತಿದ್ದೆ. ಯೂಸರ್ ನೀನಲ್ಲೇ ರ್ಯಾಪಿಡೋ ಅಣ್ಣನ ಫೋನಲ್ಲಿ ಹೋಗಿ ರ್ಯಾಪಿಡೋ ಬುಕ್ ಮಾಡ್ಬಿಟ್ಟು ಹೋಗು. ಅಣ್ಣ ಒಂದು ನಿಮಿಷ ಬನ್ನಿ, ರ್ಯಾಪಿಡೋನಾ ಅಂತ ಕೇಳಿ. ಇವರಿಂದ ದೂರ ಇರ್ಬೇಕು ನಾವು. ನಿಂತರ ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಗೈಸ್. ಫೈನಲ್ ತಿನ್ನಕ್ ಬಂದಿದ್ದೀವಿ. ಶಾಪಿಂಗ್ ಅಂತೂ ಆಗಿಲ್ಲ. ಇವತ್ತು ಬಂದಿದ್ದ ಕೆಲಸ ಯಾವುದು ಆಗ್ತಾ ಇಲ್ಲ. ಬನ್ನಿ, ನಮ್ಮ ಅಕ್ಕಾಗಿಲ್ಲ ಏನೋ ವೀಫಲ್ಸ್ ಏನೋ ಬೇಕಂತ. ಸಂಜಯ್ ಟ್ರೈ ಮಾಡಿಲ್ಲ, ಟ್ರೈ ಮಾಡೋಣ. ಏನು ನಿನ್ ಮನೆಗೆ ಹೋಗ್ಬೇಕು ಅಂತಲ್ಲ, ಹೋಗ್ತೀನಿ ಅಂದಲ್ಲ, ಯಾಕೆ ಬಂದೆ? ಹೋಗು, ಕೊಡು ಚಾರ್ಜ್ ಹಾಕೊಂಡು ಕೊಡು. ಸರ್ ಸಿ ಟೈಪ್ ಕನೆಕ್ಟರ್ ಇದೆಯಾ? ಸಿ ಟೈಪ್ ಇದೆಯಾ? ನಾನು ಟ್ರೈ ಮಾಡಿದೆ, ಆಗಿಲ್ಲ, ಸಾರಿ ಗೈಸ್. 3 ಆರ್ಡರ್ ಮಾಡಿ ಹೋಗಿ ಹೆಂಗೆ ಕೂತವ್ರು ನೋಡಿ ಅಲ್ಲಿ. ಪೂರಕ್ಕೆ ಸೀಟ್ ಹುಡುಕ್ತವ್ರಲ್ಲಿ. ಫೈನಲಿ ಸ್ಟಾರ್ಟಿಂಗ್ ಸ್ವೀಟಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ಬನ್ನಿ ಹುಡುಗ. ಹಾಂ ಪೇಮೆಂಟ್ ಆಗ್ತಾಯಿಲ್ಲ, ಕರೆಕ್ಟ್ ತಂದು ತಿನ್ಬಿಡಿದೀವಿ. ಬೇರೆ ನೆಟ್ವರ್ಕ್ ಇಲ್ಲ ಅಂತವ್ರೆ. ಅವ್ನು ಕೊಟ್ಟಿದ್ದಾರ್ದ ಕಣ, ಅವ್ನು ತಗೊಂಡಿದ್ರಲ್ಲಿ ಮನುಷ್ಯತ್ವ ಬೇಡವೇನೋ? ನಾನು ಕೊಡ್ತೀನಿ ಕಣ, ಆರ್ಡರ್ ಮಾಡಿದ್ರೆ ನಾನು ಅದು ಪೂರ್ತಿ ಕೊಡ್ತೀನಿ ನಿಂಗೆ. ನೀನು ಕೊಡು, ಹೋಗಿಲ್ಲ. ಒಂದು ಕೊಡು. ನೀನು ಕೊಡ್ತಾರೆ ಫುಲ್ಲು ಕಣ್ಮುನ್ನ ಎತ್ತಿದ್ದೀನಿ. ಏನೋ ಊಟಕ್ಕೆ ಬೆಲೆನೇ ಇಲ್ವಲ್ಲ. ಅದು ತಿನ್ಬಾರ್ದು, ಹೆಲ್ತಿಗೆ ಒಳ್ಳೇದಲ್ಲ. ತಿನ್ಬಿಡ್ತೀನಿ. ಟೇಬಲ್ ಮೇಲೆ ಬಿದ್ದಿದ್ದನ್ನ ಕೊಟ್ಟೆ ತಿನ್ಬಿಟ್ಲು. ಏನು ಟೇಬಲ್ ಮೇಲೆ ತಾನೇ ಬಿದ್ದಿದ್ದು? ಏನಾಗಿದೆ ಈಗ? ಏನು ನಿನ್ನ ಪ್ರಾಬ್ಲಮ್ ಏನೀಗ? ನೀನು ಹೊರಡೋ, ಮನೆಗೆ ಹೊರಡಲ್ಲ. ನೀನು ಯಾಕೋ ರಿಟ್ರೇಟ್ ಮಾಡ್ತಿದ್ದೀಯ ಬಂದು? ಇವಾಗ ಇಲ್ಲ ಕಣ, KFC ಏನಿಲ್ಲ, ಹೋಗೋ. ಪಾಪ ದಾರಿ ಇಲ್ಲದೆ ಹುಡುಗಂಗೆ ಕರೆದ್ಬಿಟ್ಟು ಒಂದು ಚಿಪ್ಸ್ ಕೊಟ್ಟಿದ್ದೀವಿ. ಏನೋ ಬೇಕು ನಿಂಗೆ? KFC. ಗೈಸ್ ಸಣ್ಣದು ವಿಡಿಯೋ ಹಿಡ್ದು ಹಾಕ್ಬೇಕಂತೆ, ಅದಕ್ಕೆ ಹಿಡ್ದು ಹಾಕ್ತಾ ಇದ್ದೀನಿ. ಹಮಾರಾ ಭಿ ವಿಡಿಯೋ ಪಕಡ್ಕೆ ದಾಲೋ ಅಂತಿದ್ದಾರೆ. अभी डिस्काउंट देगा अन्ना, फ्री। हाँ जी, आप लोगों में कॉम्प्लीमेंट लेमन। नहीं मुझे फ्री। ठीक है, आपको लेमन सोडा देता हूँ मैं। अरे लेमन सोडा बहुत कम वाला है, ज़्यादा वाला कुछ फ्री दो भैया। कौन सा दे दो? मोजिटो दे दो। मोजिटो देता हूँ। ओके भैया, कुछ भी दे दो। हमारी मॉम बहुत खुश हो जाएगी. ನಮ್ಮ ಖುಷಿ ಆಗ್ಬಿಡ್ತಾರೆ, ನನ್ನ ಮಕ್ಕಳು ನಂತರ ಫ್ರೀ ಆಗಿ ಇಸ್ಕೊಂಡ್ರಲ್ಲಪ್ಪ ಅಂತ. ಥ್ಯಾಂಕ್ ಯು. ಹಾಯ್, ಹೌ ಯು? ತೋಡಿ. बहुत ये सुनो तेल वो खाना को देखा वेज पफ अच्छा रहता ಮಂಜೋನ. ಅತಿ ಶೀಘ್ರದಲ್ಲಿ ಯಾರೋ ಒಬ್ರು ಮತ್ತೆ ತವರು ಮನೆಗೆ ಹೋಗೋ ತರ ಇದೆ. ಎಲ್ಲಿ ತವರು ಮನೆಗೆ ಸ್ಕ್ರೀನ್ಗೆ ಅಂಟ್ಕೊಂಡ್ಬಿಟ್ಟವನೆ. ಅದೇನಿದೆ ಇಲ್ಲಿ ನಾನು ತಿನ್ಲೇಬೇಕು ಅಂತ. ಎಲ್ಲ ಅಲ್ಲೇ ಒಂದು ಬರ್ಗರ್, ಒಂದು ನಿಗೆಟ್ಸ್, ಒಂದು ಫ್ರೈಸ್, ನಗೆಟ್ಸ್, ಒಂದು ಫ್ರೈಸ್, ಒಂದು ಕಾಫಿ, ಒಂದು ಜ್ಯೂಸ್, ಏನೆಲ್ಲ ಆರ್ಡರ್ ಮಾಡ್ತಾವ ನೋಡಿ. ಇಲ್ಲಿ ಕೆಲಸ ಮಾಡೋದಣ್ಣ ನೀವು? ಅಣ್ಣ ಕೆಲಸ ಮಾಡೋದ ಇಲ್ಲಿ ನೀವು? ಹೌದು ಸರ್. ಸ್ವಲ್ಪ ಹಿಂದೆ ಬಾರೋ, ಬಿಡೋದು ನಮ್ಮ ಮಷಿನ್ನ. ಥ್ಯಾಂಕ್ ಯು. ಅಲ್ಲೇ ಇದ್ದೀರಾ? ಥ್ಯಾಂಕ್ ಯು, ಟೇಕ್ ಕೇರ್. ಗೈಸ್ ಅಲ್ಲಿಂದ ಬರ್ಗರ್ ಆರ್ಡರ್ ಮಾಡಿ ಇಲ್ಲೇನೋ ಇನ್ನೊಂದು ಆರ್ಡರ್, ರಾಜ್ ಬೌಲ್ ಅಂತೆ, ಇನ್ನೂ ಬೌಲ್ ಆರ್ಡರ್ ಮಾಡಕ್ ಬಂದಿದ್ದಾರೆ. ಏನು ಇಷ್ಟು ತೋರಿಸ್ತಾನೆ ಸಾಯಿ ನಿಂಗೇನು? ಅದಕ್ಕೆ ಮಾತಾಡ್ಬಾರ್ದಪ್ಪ. ಬಿಟ್ಬಿಡು, ಸವಾಸ ಬಿಟ್ಬಿಡು. ಲೈಫಲ್ಲಿ ಮಾಡಿದ್ರೆ ಬೇಗ ಆರ್ಡರ್ ಮಾಡು. ಇವ್ರು ಶಾಪಿಂಗ್ ಕರ್ಕೊಂಡ್ಬಂದು ಸರಿಯಾಗಿ ಬ್ಯಾಟಿಂಗ್ ಮಾಡ್ತಾರೆ. ಚೆನ್ನಾಗಿರುತ್ತೆ. ಅಣ್ಣ ಮೇಡಮ್ ಯಾವ್ದು ಚೆನ್ನಾಗಿರುತ್ತೆ ಮೇಡಮ್ ಇಲ್ಲಿ? ಇವ್ನಲ್ಲಿ ಗರ್ಲ್ ಫ್ರೆಂಡ್ಗೆ ವೆಯ್ಟ್ ಮಾಡಕ್ಕೆ ಹೇಳ್ಬಿಟ್ಟು ಇಲ್ಲಿ ಬಂದು ಟೈಮ್ ಪಾಸ್ ಮಾಡ್ತಾವ್ ನೋಡಿ. ಪೂಜಾ ನೀವು ಚಾರ್ಜ್ ಹಾಕಕ್ಕೆ ಫೋನ್ ಕೊಟ್ಟಿದ್ದೀನಿ. ಚಾರ್ಜ್ ಹಾಕಕ್ಕೆ ಬ್ಯಾಟಿಂಗ್ ಯಾಕೋ ಮಾಡ್ತಾ ಇದೀಯಾ? ಬ್ಯಾಟಿಂಗ್ ಚಾರ್ಜ್ ಹಾಕೋ ಗ್ಯಾಪಲ್ಲಿ ತಿನ್ನೋದಪ್ಪ ಅಷ್ಟೇ, ಅದ್ರಲ್ಲೇನಾಯ್ತು. ಆರ್ಡರ್ ಮಾಡ್ತಾನೆ ಅವನೇ. ಕುಡಿತೀರಾ? ಸಿಂಗಲ್ ಡಯಟ್ ಕೋಕಾ? ಪಾರ್ಟಿನಾ? ಡಯಟ್ ಪೆಪ್ಸಿ ಕೊಡಿ, ರೀಫಿಲ್ ಕೊಡಿ. ಆಮೇಲೆ ಮತ್ತೆ 3-4 ಸರಿ ಬರ್ತೀವಿ. 4 ಟೈಮ್ ಮಾಡ್ಬೋದಾ? 1 2 3 4 ನಾಳೆ ಒಂದು ಸತಿ ಕೊಡ್ತೀರಿ. ಹೊಡಿಬೇಕು ಅನ್ಸರಿ ಹೊಡಿಬೋದು ನೀವು. ಹೇಳ್ದೆ ಬ್ಲಶ್ ಮಾಡ್ತಾ ಇದೆಯಾ? ಕೊಡ್ತಿದ್ದೆ ಅಣ್ಣ, ಕೊಡ್ತಿದ್ದೆ. ಬಿಲ್ ಮಾಡು. ಗೈಸ್ ನಮ್ಮ ಎಲ್ರದ್ದು ಆರ್ಡರ್ ಆಯ್ತು. ಈಗ ಏನೇನು ತಿಂತಾರೆ ಅಂತ ತೋರಿಸ್ತೀನಿ ಬನ್ನಿ. ಹಿಡ್ಕೊಂಡು ಓಡಾಡ್ತಾವೆ ನಮ್ಮ ಅಕ್ಕ. ಗೈಸ್ ನಾವೇ ಒಂದು ಅರೇಂಜ್ ಮಾಡ್ಕೊಂಬಿಡೋಣ ಮಧ್ಯದಲ್ಲಿ ಅರೇಂಜ್ ಮಾಡ್ಕೋತೀವಿ. 3 ಟೇಬಲ್ ಜಾಯಿನ್ ಮಾಡ್ಬಿಟ್ಟು. ವೆಲ್ಕಮ್ ಚಿನ್ನ, ವೆರಿ ಗುಡ್ ಜಾಬ್ ಚಿನ್ನ, ವೆರಿ ಗುಡ್ ಜಾಬ್. ಅಲ್ರಿ ಹೇಳಿರಿ, ಯಾಕ್ರಿ ಹೇಳ್ತೀನಿ. ನಮ್ಮ ದಾರಿ ನಾವೇ ಕ್ರಿಯೇಟ್ ಮಾಡ್ಕೋಬೇಕು ಚಿನ್ನ, ವೆರಿ ಗುಡ್. ಚೇರ್ ಹೇಳ್ಕೊಡ್ರಿ, ಚೇರ್ ಇಸ್ಕೊಡ್ರಿ. ಯಾರ ಹತ್ರ ಹೋಗಿ ಯಾರು ವೇಸ್ಟ್ ಮಾಡ್ತಿದ್ದಾರೆ ಇಲ್ಲಿ ಚೇರ್ನ. ಗೈಸ್ ನಮ್ಮ ಅಕ್ಕ ಇವನು ಕೊಟ್ಲು ತಿನ್ನಕ್ಕೆ. ಇವನಂತೂ ಫುಲ್ಲು ಅರ್ಧ ಬಾಯಿ ತಿನ್ಬಿಟ್ಟ. ಮೇಲ್ಗಡೆ ಬಾದಾಮ್ಗಳು ಹಾಕ್ಕೊಟ್ಟಿದ್ರು, ಬಾದಾಮ್ ಹಾಕಿದ್ದಾರೆ ಅನ್ನೋ ಥರ ಸುಳಿವೇ ಬಿಟ್ಟಿಲ್ಲ, ಹಂಗೆ ತಿನ್ಬಿಟ್ಟಿದ್ದೀನಿ ಮೇಲ್ಗಡೆ. ಅದಕ್ಕೆ ಅವಳು ಮಕ್ಕನ ಪಾಪ ಹಂಗೆ ಮಾಡ್ಕೊಂಡು ಅವಳು ನೋಡಿ ಇಲ್ಲ ಇರೋದೇ ಹಂಗ. ಅಲ್ಲ ಚೆನ್ನಾಗಿದೆ ಅಂತ, ಚೆನ್ನಾಗಿದ್ದಾಳೆ. ಅವ್ರು ಬಂದಿದ್ದಾರೆ ಮಾಲ್ಗೆ, ಅವ್ರ ಅಮ್ಮ ಐಶು ಎಲ್ಲ ಕಾಣಿಸ್ತಾ ಇಲ್ಲ, ಎಲ್ಲಿದ್ದಾರೆ ಅಂತ ನೋಡ್ಬೇಕು. ಬರ್ತಿದ್ದಾರೆ ಇಲ್ಲೇ. ಗೈಸ್ ಈಗ ನಮ್ಮ ಆರ್ಡರ್ನ ಪಿಕ್ ಮಾಡಕ್ ಹೋಗ್ತಾ ಇದೀವಿ. ಆರ್ಡರ್ ಪಿಕ್ ಮಾಡಿ ಹಸು ಸರಿ ಹಸುವಾಗ್ತಿದೆ. ಸ್ವಲ್ಪ ತಿಂದು ನೋಡಿ.
ಆ ವೇಫಲ್ಸ್ ಎತ್ಕೊಳ್ಳೋಕೆ ಓಡ್ತಾರದು ಇವರಿಬ್ರು. ಇಬ್ರು ತಿನ್ಬಿಡೋಣ, ಸಮೀರ್ ಬಂದೆಲ್ಲ ತಿನ್ಬಿಡ್ತಾನೆ ಅಂತ. ನಾನು ಬಿಡ್ತೀನಾ? ನಾನು ಓಡ್ತಿದ್ದೀನಿ. ಓಡ್ರು ಇದು ಸರ್ಜಾಡ ಅಣ್ಣ. ಆಗಿದ್ಯಾ ಅಣ್ಣ? ಕೊಡಿ ಹಾಂ. ಸೊ ಒಂದು ಬೈಟ್ ಎತ್ಕೊಂಬಿಡು. ಪಾಪ ಏನೋ ಸುರ್ರು ಪುರ್ರು ಅನ್ಕೊಂಡು ತಿಂತಾ ಇದೆಯಾ? ಒಂದೇ ಒಂದು ನಿಮಿಷ ಒಂದು ಬೈಟ್ ತೊಗೊತೀನಿ ಗೈಸ್. ಇಟ್ಕೊಳ್ಳೋ, ಬೇಗ ಇಟ್ಕೊಳ್ಳೋ. ಒಬ್ಳು ಕ್ರೀಮ್ ಅಂತ ಹೇಳಿ ನೋಡಿ, ಕ್ರೀಮು ಸುಳಿವೆಲ್ದಿರೋದ್ರಲ್ಲಿ ತಿಂತೀನಿ. ಒಬ್ಳು ಫ್ರೀ ಅಂತ ಇದು. ಏಯ್ ಸೋನು ಕೊಟ್ರೆ ಅಲ್ಲೇ ತಿನ್ಕೋತವ್ರೆ ಗೈಸ್ ಎಲ್ಲ. ಮೋಮೋಸ್ ತಿನ್ಬಿಟ್ರಾ? ನೋಡಿ ಅಲ್ಲಿ ನೋಡಿ, ಒಡಿಯಕ್ಕೆ ಓಡ್ ಬರ್ತಿರೋ ಥರ ಬರ್ತಾರೆ ನೋಡಿ, ಅವ್ರು ಒಡಿಯಕ್ಕೆ ಬರೋ ಥರ. ನಮ್ಮ ಅತ್ತೆಗಾರು ಬಂದಿಲ್ಲ ಅನ್ಸುತ್ತೆ. ಹಲೋ, ಹಾಯ್ ವಾಟ್ಸಪ್. ನೋಡಿ ಗಾಯ್ಸ್, ನಮ್ಮ ಹುಡುಗಿ ಸರ್ಪ್ರೈಸ್ ಅಲ್ಲ. ಹಾಯ್ ಐಶು, ವಾಟ್ಸಪ್. ಹಲೋ, ಹಾಯ್ ಡು ಯು ನೋ ಬಾಸ್ ಬೇಬಿ? ಈಗ ಕಾಲ್ ಮಾಡ್ಬಿಟ್ಟು ಐಶು ಆನ್ ಇಟ್ಟಿದ್ದಾರೆ. ನಂಗೆ ಯಾವ ಹುಡುಗಿ ಮಾತಾಡ್ತಿರೋದು ಕೇಳಿಸ್ತಿದ್ದೆ. ಐಶಕ್ಕ, ಡು ಯು ನೋ ಬಾಸ್ ಬೇಬಿ? ಯಾ ಐ ನೋ. ಓ ನಾಳೆಗಾ? ನೋಡಿ ಗೈಸ್, ನಾಳೆಗೆಲ್ಲ ರೆಡಿ ಆಗ್ತಾ ಇದ್ದಾರೆ. ನಾನೇನು ರೆಡಿ ಆಗಿಲ್ಲ, ಬಟ್ಟೆ ತೊಗೋಬೇಕು. ನಾಳೆ ಬೆಳಗ್ಗೆ ಒಂದ್ಸರಿ ಹುಡುಕ್ತೀನಿ. ನನ್ನ ಹತ್ರ ಇರೋ ಸೂಟ್ಸಲ್ಲಿ ಯಾವ್ದಾದ್ರು ಒಂದು ಸೂಟ್ ಹಾಕೋಬೇಕು ಅಷ್ಟೇ, ಬೇರೆ ಆಪ್ಷನ್ ಇಲ್ಲ. ಬಿಕಾಸ್ ಯಾಕೆಂದರೆ ಯೂಶಲಾಗಿ ನಾನು ಡಿಸೈನ್ ಮಾಡಿಸ್ಬಿಡ್ತಿದ್ದೆ ಒಂದು 4-5 ದಿನ ಮುಂಚೆ. ನಾನು ಟುಮ್ಟು ಮಾಡಿಸ್ತಿದ್ದೆ. ಈ ಸರಿ ನಾವು ಸಡನ್ ಪ್ಲಾನ್ ಮಾಡಿಬಿಟ್ವಿ. ಸೊ ಹಾಗೆ ಎಲ್ಲ ಡಿಸೈನ್ ಮಾಡ್ಸೋಕ್ಕೆ. ಗುಪ್ತಾ, ಏನು ತಿಂತೀರಾ? ಬನ್ನಿ, ನಿಮ್ದು ಶಾಪಿಂಗ್ ಇಲ್ಲ ನಮ್ದೀಗ, ಮುಗೀತು. ನೀವು ನಿಮ್ಮ ಅಕ್ಕ ಜೊತೆ ಎಲ್ಲ ಮಾಡ್ಕೊಳ್ಳಿ. ನೀವು ನಿಮ್ಮ ಅಕ್ಕ ಹೋಗಿ ಅಂತೆ. ಅಪ್ಪ ಅವಳ ಜೊತೆ ಆಗಕ್ಕಪ್ಪ ಇರಲ್ಲ. ಈಗ ಹೊರಡ್ತೀರಾ ನೀವು? ಬನ್ನಿ, ಏನು ತಿಂತೀರಾ? ವಾಟ್ ಯು ವಾಂಟ್ ಟು ಈಟ್? ನಂದು ಆರ್ಡರ್ ಮಾಡಿರೋದನ್ನ ಎಷ್ಟು ಪೀಸ್ಫುಲ್ ಆಗಿ ತಿಂತಾವ್ ನೋಡಿ ಗೈಸ್ ಅವನು. ಚಿಕನ್ ಇಬ್ರು ತಿನ್ನೋಣ ಅಂದೆ, ನಾನು ತಿಂದು ಬರೋವರೆಗೂ ತಿನ್ನೋಣ ಅಂತ ಅನ್ಕೊಂಡಿದ್ದೆ. ಚಿಕನ್ ಬನ್ನಿ ಆಯ್ತು, ಆರ್ಡರ್ ಮಾಡ್ಬಿಡೋಣ. ವೆಜ್ ಬೇಕಾ? ಅದು ಬೇಡ, ಬೇರೆ ನೋಡೋಣ. ಗೈಸ್ ಬನ್ನಿ, ಆರ್ಡರ್ ಮಾಡ್ಬಿಡೋಣ. ನೀವೆಲ್ಲ ಏನ್ ತಿಂದ್ರಿ? ನಂದೇ ಅದು ಊಟ. ಗೈಸ್ ಈಗ ಅವರು ನನ್ನ ನೂಡಲ್ಸ್ ನೋಡಿ ಅವ್ರಿಗೂ ಆಸೆ ಆಗಿ ನೂಡಲ್ಸ್ ಬೇಕು ಅಂತಿದ್ದಾರೆ. ಬನ್ನಿ ನೂಡಲ್ಸ್ ಕೊಡ್ಸ್ಕೊಂಬರೋಣ. ಮತ್ತೆ ಹೇಳಿ. ಎಲ್ಲರೂ ಬೈತಿದ್ದಾರೆ ಇನ್ಸ್ಟಾ ಯಾಕೆ? ಲಾಗಲ್ಲಿ ಏನಂತ? 55,000 ವೇಸ್ಟ್ ಮಾಡಿದ್ದೀರಾ. ರೈಸ್ ನೂಡಲ್ಸ್ ಬೇಡ ಅಂತ ಈಗ ಪಿಜ್ಜಾ ಬೇಕಂತೆ. ಬನ್ನಿ ಪಿಜ್ಜಾ ಆರ್ಡರ್ ಮಾಡಕ್ಕೆ ಹೋಗೋಣ. ಅದೇ 50,000 ವೇಸ್ಟ್ ಮಾಡಿದ್ವಿ ಅಂತನಾ ಗೈಸ್? ಅದು ಒನ್ ಡೇ ಟ್ರಿಪ್ಪು ಗೈಸ್. ಇಟ್ಸ್ ಆಲ್ ಎಕ್ಸ್ಪೀರಿಯನ್ಸ್. ನಾವು ದುಡಿತಿರೋದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಲ್ವಾ? ಬರೀ ಸೇವ್ ಮಾಡಿ ಒಂದಿನ ಹೋಗ್ಬಿಟ್ರೆ ಅಲ್ಲ ಸೇವ್ ಮಾಡಿ ಒಂದಿನ ಹೋಗ್ಬಿಟ್ರೆ ಏನು ಮಾಡೋದು? ಹೋಗ್ತೀನಿ ಅಂತ ಹೇಳಿ ಒಂದು ಒಂದು ಬರ್ಗರ್ ಫುಲ್ ತಿಂದು ಮತ್ತೇನೇನು ಸಿಕ್ಕುತ್ತೆಲ್ಲ ಮೇಯ್ದು ಈಗ ಪಿಜ್ಜಾನು ಖಾಲಿ ಬಿಟ್ಟು ತಿನ್ಬಿಟ್ಟು ಹೋಗ್ತೀಯ ಹಂಗೆ? ನಿಮ್ ಪಿಜ್ಜಾನು ತಿನ್ನಕ್ಕಾಯ್ತು ಒಂದು ಸಂಜಯ್ ಗೊತ್ತು, ಹೇಳಿದ್ರು. ನೀವು 4 ಪೀಸ್ ಮಾಡಿದೀರಾ. ಪರವಾಗಿಲ್ಲ, ಶೇರಿಂಗ್ ಇಸ್ ಕೇರಿಂಗ್ ಇನ್ಸ್ಟಾ. ಅಲ್ಲ ನೀವೇ 3 ಜನ ಇದ್ದೀರಲ್ಲ ಆಲ್ರೆಡಿ. ಐಶು ಮಗ ನೋಡಕ್ ಆಗ್ತಿಲ್ಲ ನನಗೆ. ಸ್ನೇಹ ಅವರು ಆರ್ಡರ್ ಮಾಡೋದ್ರಲ್ಲಿ ತುಂಬ ಯೋಚನೆ ಮಾಡಿ ಆರ್ಡರ್ ಮಾಡೋದು. ಪಾಪ ಇಷ್ಟೇ 2 ಪೀಸ್ ಆರ್ಡರ್ ಮಾಡೋರೆ. ಇದನ್ನ 3 ಜನ ತಿನ್ನಬೇಕು. ಅದ್ರ ಜೊತೆಗೆ ಅಲ್ಲಿ ಇಬ್ಬರು ಮಾನ್ಸ್ಟರ್ಗಳು ಕಾಯ್ತವ್ರೆ, ನಮ್ಮ ಅಕ್ಕ ಮತ್ತೆ ಸಂಜಯ್ ತಿನ್ನೋಕ್ಕೆ. ಇವ್ರಿಗೆ ಅದೇನು ಸಿಗುತ್ತೋ ಏನೋ ಗೊತ್ತಿಲ್ಲ, ನೋಡೋಣ ಬನ್ನಿ. ಕಣ್ಣಲ್ಲಿ ಖುಷಿ ನೋಡಿ ಅವ್ನಿಗೆ. ನಿನಗೆ ಕೊಡ್ತಾನೆ ಇಲ್ಲ ಚಿನ್ನ, ನೀನು ಓಡ್ಬೋದು, ಟೈಮ್ ಆಯಿತು. ಇಲ್ಲಿ ನೋಡಿ ಹೆಂಗೆ ಕಸಿನ್ ಓಡ್ಬಂದು ಕೂತ್ಕೊಂಡು ಹೊರಡೋ ಟೈಮ್ ಆಯ್ತು, ಓಡೋ ನೀನು. ಅಯ್ಯೋ ಐಶು, ವಾಟ್ ಇಸ್ ದಿಸ್ ಐಶು? ಗಾರ್ಲಿಕ್ ಬ್ರೆಡ್? ಯಾ ಅಷ್ಟೇ ಟೇಕ್ ಅಂದಿಲ್ಲ ಐಶು. ಐಶು ಯಾ ಅವ್ರು ನೋಡಿ ಕೊಡ್ತಾ ಇದ್ದಾರೆ. ತೋಳಪ್ಪ ಥ್ಯಾಂಕ್ ಯು. ಒಂದು ನೇಹ ಹಾಕಕ್ಕೆ ಬೇರೆ ಕೊಡ್ಬೇಕಂತೆ. ನಮ್ಮ ಸಂಜೆ ಅವ್ರದ್ದೊಂದು ಸ್ಟೇಟ್ಮೆಂಟ್ ಇದೆ. ಸಂಜೆ ಅವ್ರು ಏನು ಹೇಳಿದ್ರಿ ಈಗ ಜಸ್ಟ್ ನೀವು? ಚೆನ್ನಾಗಿ ತಿಂತಾರೆ, ಸರಿ ಬ್ಯಾಟಿಂಗ್ ಮಾಡ್ತಾರೆ ಅಂತ. ಸಕಲಾಗಿ ಮಾಡ್ತಾರೆ. ನಿಂಗೇನಕ್ಕೆ ಆ ಥರ ಅನಿಸ್ತು? ಅಲ್ಲ, ನಾನು ನೋಡಿದಾಗೆಲ್ಲ ಕಂಪ್ಲೀಟ್ ಆಗಿ ತಿಂದಿದ್ದಾರೆ ಅವರು, ಅದಕ್ಕೆ ಅಂದ್ರೆ ಸರಿಯಾಗಿ ತಿಂದಿದ್ದಾರೆ. ಅಲ್ಲ ವೇಸ್ಟ್ ಅಲ್ಲ, ಸರಿಯಾಗಿ ನಾನು ಹಂಗೆ ತಿನ್ನೋದು. ಯಾರ್ದು ವೇಸ್ಟ್ ಆಗ್ಬಾರ್ದು. ಅಲ್ಲ ಅವ್ನು ಹೇಳ್ತಿರೋದು ನೋಡಿದಾಗೆಲ್ಲ ಸರಿಯಾಗಿ ತಿಂತಿದ್ದಾರೆ ಅಂತ. ನೀವೇನು ಹೇಳ್ತೀರಾ ಅದಕ್ಕೆ? ಈಗ ಒಂದ್ ಸ್ಲೈಸ್ ಪಿಜ್ಜಾ ತಿಂದೆ, ಒಂದ್ ಗಾರ್ಲಿಕ್ ಬ್ರೆಡ್ ತಿಂದೆ, ಅದಕ್ಕೆ ಅವ್ರು ಸರಿಯಾಗಿ ತಿಂತಾರೆ. ಅದು ಪಿಜ್ಜಾ ಅಲ್ವಾ, ಹೆವಿ ಫುಡ್ ಅಲ್ಲ, ಆದ್ರೂ ತಿಂತಾ ಇದ್ದೀವಿ. ಅಲ್ಲ ನೀನೇನೇನು ತಿಂದೆ ಹೇಳು? ಪೀಸ್ಫುಲ್ ಆಗಿ ತಿಂತವ್ರೆ ಅವರು. ಒಬ್ಬ ಜಾಸ್ತಿ ಆಯ್ತಪ್ಪ, ಆಗ್ತಾ ಇಲ್ಲ. ಇನ್ನು 2ನೇ ಪೀಸ್ ಕಣೋ ಪಾಪ. 2ನೇ ಪೀಸಿಗೆ ಹಿಂಗೆ ಯಾಕೆ? ಅಯ್ಯೋ ಜಾಸ್ತಿ ಆಯ್ತು ಸಂಜೆ. ಓ ನೀವು ಕೊಟ್ಟಿಲ್ಲ ಅಂತ ಕೊಟ್ಟಿಲ್ಲ ಅಂತ ಇಷ್ಟು ಮಾತಾಡ್ತಾವನೆ ಗೈಸ್ ನೋಡಿ. ಎಲ್ಲಾರು ಕೊಟ್ರು, ಇವ್ರು ಮಾತ್ರ ಕೊಟ್ಟಿಲ್ವಲ್ಲ ಅಂತ. ಕೇಳಿದ್ರೆ ಚೆನ್ನಾಗಿರಲ್ಲ, ನೀವೇ ಕೊಡ್ಲಿ ಅಂತ ಮಾಡಿ. ಚೆನ್ನಾಗಿ ತಿಂತಾರೆ ಯಾರು? ಈ ಸ್ಟೇಟ್ಮೆಂಟ್ ಎಲ್ಲ ಪಾಸ್ ಮಾಡಬಾರ್ದು. ನಾನು ಪಾಸ್ ಮಾಡಿಲ್ಲ, ಕೇಳಿದ್ದಲ್ಲ, ಹೇಳಿ.
ಸಂಜಯ್ ಪಕ್ಕ ಅವ್ರು ಕೊಡ್ಲಿ ಅಂತಾನೆ ಹೇಳಿರೋದು. ಐಶುಗೆ ಏನು ಹೇಳ್ತೀಯಾ? ಐಶುನು ಕೊಟ್ಟಿಲ್ಲಲ್ಲ. ಆಯುಷ್ ಖಾಲಿನೇ ಆಗಿಲ್ವಲ್ಲ ಅಲ್ಲಿ. ಅಯ್ಯೋ, ಸಂಜೆ ನಾನೇ ತಿನ್ಬಿಟ್ಟೆ ಅನ್ಕೊಂಡ್ರೆ ಕೇಳಿಲ್ಲ ಎಲ್ರಿಗೂ ಒಂದೊಂದು ಪೀಸ್ ಕೊಟ್ಟು ತಿನ್ಲು ಒಂದ್ ಐಸು ತಿನ್ಲು ಇದು ನಾನ್ ತಿಂತಾ ಇರೋದು. ಏನ್ ಗೊತ್ತಾ ಎಲ್ಲ ನೀವೇ ತಿಂದಿದ್ದೀರಾ ಸುಮ್ಯ ಅದು ತಿನ್ಮೇಲೆ ನೆಕ್ಸ್ಟ್ ಪೀಸ್ ನೀವೆಲ್ಲ ಕೈ ಹಾಕ್ಬಿಡ್ತೀರ ಅದಕ್ಕಿಂತ ಮುಂಚೆ ಅಂತ. ಅದಾದ್ಮೇಲೆ ಐತೆ ಸಿಗತ್ತೆ, ಇದು ಸಿಗಲ್ವಲ್ಲ. ಇನ್ನೊಂದ್ 5 ನಿಮಿಷ ಬಿಟ್ಟು ಓ ಐಸು ಅವರು ಸರಿಯಾಗಿ ತಿಂತಾರೆ. ಒಟ್ನಲ್ಲಿ ಕೊಡ್ಬೇಕಲ್ವಾ ನಿನಗೆ? ಬೇಡವಾ? ಪಕ್ಕ ಬೇಡ. ಎಲ್ಲ ಮುಗೀತಲ್ಲ. ಚಾಕೋ ಲವಾ ಕೇಕ್ ಬೇಡವಾ? ಚಾಕೋ ಲವಾ ಕೇಕ್ ನನಗೆ ಫುಲ್ ಆಗೋಯ್ತು ಗೈಸ್. ಗೈಸ್ ಏನು ಮಾಡ್ರನಲ್ಲಿ ಭಿಕ್ಷೆ ಬಿಡ್ತಾವ್, ಮಾಡ್ರನಲ್ಲಿ ಭಿಕ್ಷೆ ಬಿಡ್ತಾವ್ ನೋಡಿ. ಏನು ಇನ್ವೈಟ್ ಮಾಡ್ತಾ ಇದ್ದೆ ಅವರೇ 15 ನನ್ನ ಬರ್ಡೇ, ಐಶು 15 ನನ್ನ ಬರ್ಡೇ, ಬರ್ತಾನೆ ತರ್ಬೋದು ಅಂದ. ಲೇ ಅದು ಮಾಡ್ರನಾಗ ಬೇಡದಲ್ದೆ ಇನ್ನೇನು ಹೇಳು. ನಾನು ಇನ್ವೈಟ್ ಮಾಡ್ತಾ ಇದ್ದೆ. ಇನ್ವೈಟ್ ಮಾಡ್ತಿರೋದು. ಓ ಇನ್ವೈಟ್ ಮಾಡಿ. ಸಾರಿ ಗೈಸ್ ಇಲ್ಲಿ ನೋಡಿ 3 ಫ್ಲವರ್ಗಳು ತೊಗೊಂಡಿದ್ದೀವಿ 3 ಜನ ಹೆಣ್ಮಕ್ಳಿಗೆ. ಗುಪ್ತಾ ನೀವೇ ಕೊಡಿ ಒಂದೊಂದು. ಥ್ಯಾಂಕ್ ಯು. ಐಶ್ವರ್ಯ ಚೂಸ್. ಗೂಸ್ ಐಶ್ವರ್ಯ ಪಿಂಕ್ ಕಲರ್ ಐಶ್ವರ್ಯ ಆಗಿದೆ. ಇನ್ಮೇಲೆ ಐಶ್ವರ್ಯ ಹೆಸರು ಐಶ್ವರ್ಯ ಅಂತ ಕರೆದ್ರೆ ಐಶುಗೆ ಇಷ್ಟ ಆಗುತ್ತೆ. ಐಶ್ವರ್ಯ ಗುಪ್ತಾನಾ? ಹೊರಡೋಣ ಗೈಸ್. ನಾವು ಮಾಲಿಂದ ಆಚೆ ಬಂದ್ವಿ. ನಮ್ಮ ತುಂಬ ಅವ್ರು ಕಾರ್ ತರ್ತೀನಿ ಅಂತ ಒಳಗೋದ್ರು ಬೇಸ್ಮೆಂಟ್ಗೆ. ನಮಗೆ ಎಕ್ಸಿಟ್ ಯಾವುದು ಅಂತ ಅರ್ಥ ಆಗ್ತಿಲ್ಲ. ಇಲ್ಲಿಂದ ಕಾರ್ ಆಚೆ ಬರುತ್ತಾ ಇಲ್ಲ ಹಿಂದೆಯಿಂದ ಕಾರ್ ಆಚೆ ಬರುತ್ತಾ ಡೋರಿಂದ? ಅವ್ನು ಯಾವ ಎಕ್ಸಿಟಿಂದ ಬರ್ತಾನೆ ಗೊತ್ತಿಲ್ವಲ್ಲ. ಈಗ ಇವರೆಲ್ಲ ಓಡ್ತಾ ಇದ್ದಾರೆ. ನೀವು ಅವ್ರನ್ನ ಡ್ರಾಪ್ ಮಾಡಿ ನಿಮ್ಮ ತುಂಬ ಅವರೆಲ್ಲ ಮನೆಗೆ ಹೋಗ್ತಾರೆ. ಬಾಯ್ ಗೈಸ್. ಅಲ್ಲಿಂದ ಹೊರಟು ನಾನು ಶ್ರವಣ್ ಬ್ರೋನ ಮೀಟ್ ಮಾಡಕ್ಕೆ ಬಂದೆ. ನಾವು ಶ್ರವಣ್ ಬ್ರೋ ವಾಯ್ಸ್ ಎಲ್ಲ ಇಲ್ಲೇ ಚಿಲ್ ಮಾಡಿ ವರುಣ್ ಬ್ರೋ ಇಲ್ಲೇ ಬರ್ತಾ ಇದ್ದಾರೆ. ವಾಟ್ ಅ ಪ್ಲೇಸ್, ಕ್ರೇಜಿ ಆಗಿದೆ. ದುಬೈ ನೆನಪಾಗೋಯ್ತು ಗೈಸ್ ನನಗೆ. ಅಲ್ಲ ಬ್ರೋ? ಶ್ರವಣ್ ಬೈ ನಮಗೆ ದುಬೈ ಕರ್ಕೊಂಡ್ಬಂದು. ಗೈಸ್ ರಾತ್ರಿ ನಾವು ಶ್ರವಣ್ ಬ್ರೋ ಒಂದು ಬಾಯ್ಸ್ಗೆ ಅಂತ ಒಂದು ಜಾಗ ಬುಕ್ ಮಾಡಿ ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಏನಂದರೆ ಚಿಲ್ ಮಾಡೋಣ ಅಂತೇಳಿ ಸಿಕ್ಕಿದ್ವಿ. ನಾನು ಅಲ್ಲಿ ಬ್ಲಾಗ್ ಮಾಡೋಕ್ಕಾಗಿಲ್ಲ, ಬ್ಲಾಗ್ ಮಾಡಿಲ್ಲ. ಯಾಕೆಂದರೆ ಶ್ರವಣ್ ಬ್ರೋ ಅವ್ರು ಬ್ಲಾಗ್ ಮಾಡ್ತಿದ್ರು. ಮತ್ತು ಓಹ್ ಮಳೆ, ಬೆಳಗ್ಗೆ ಮಳೆ ಬ್ಲಾಗ್ ಮಾಡ್ತಿದ್ರು. ಅದಕ್ಕೆ ನಾನು ಬ್ಲಾಗ್ ಮಾಡಿಲ್ಲ. ಅವ್ರ ಬ್ಲಾಗಲ್ಲಿ ನೋಡಿ ನಮ್ಮ ರಿಯಾನಾ ಅವ್ರು ನೋಡಿ ಬೆಳ್ಳಕ್ಕೆ ಕಾಣ್ತಾ ಇದ್ದಾರೆ. ರಿಯಾನಾ ಅವರು ರೆಡಿ ಆಗ್ತಿದ್ದಾರೆ ನಮ್ಮ ಇವತ್ತು 1 ಮಿಲಿಯನ್ ಪಾರ್ಟಿಗೆ. ರಿಯಾನಾ ಅವ್ರಿಗೆ ಏನು ಅನಿಸಿದೆ, ಇವತ್ತು 1 ಮಿಲಿಯನ್ದು ಪಾರ್ಟಿ ಮಾಡ್ತಾ ಇದ್ದೀವಿ ನಾವು. ಆ್ಯಂಡ್ ಎಲ್ಲ ಇನ್ಫ್ಲುಯೆನ್ಸರ್ಸು ಅಂದರೆ ಎಷ್ಟು ಜನ ಆಗುತ್ತೆ ಎಲ್ಲರನ್ನೂ ಕರೆದಿದ್ದೀವಿ. ಯಾರ್ಯಾರಾಗುತ್ತೆ ಎಲ್ಲ ಬರ್ತಾರೆ. ಬಟ್ ತುಂಬ ಜನರ ಜೊತೆ ಒಂದು ಪಾರ್ಟಿ ಇರುತ್ತೆ. ಏನು ಅನಿಸ್ತಾ ಇದೆ? ನಮ್ಮ ಲೈಫ್ ಫಸ್ಟ್ ಪಾರ್ಟಿ ಆ ಥರ. ಇದು ಎಲ್ಲ ಇನ್ಫ್ಲುಯೆನ್ಸ್ ನಾವು ಎಲ್ಲ ಅಲ್ಲ, ಒಂದಷ್ಟು ಜನ ಇನ್ಫಾರ್ಮ್ ಮಾಡಿದ್ದೀವಿ. ನೋಡಬೇಕು ಯಾರ್ಯಾರು ಬರ್ತಾರೆ. ಬಿಕಾಸ್ ತುಂಬ ದೂರ ಇದೆ ಜಾಗ ನಮ್ಮ ಪ್ರಾಪರ್ಟಿ, ನಾನಿರೋದಕ್ಕಿಂತ ಜಾಗದಿಂದ. ಬಟ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ರಾಪರ್ಟಿ. ಅದರಿಂದ ವಿ ವಾಂಟೆಡ್ ಟು ಗೋ ದೇರ್. ಬಟ್ ನೋಡೋಣ ಯಾರ್ಯಾರು ಬರ್ತಾರೆ, ಯಾರ್ಯಾರಿಗೆ ಹತ್ರ ಆಗುತ್ತೆ, ದೂರ ಆಗುತ್ತೆ, ಮಳೆ ಬರುತ್ತಾ ಮಳೆ ಬರಲ್ವ, ಏನಾಗುತ್ತೆ ಗೊತ್ತಿಲ್ಲ. ಏನು ಅನಿಸ್ತಾ ಇದೆ 1 ಮಿಲಿಯನ್ ಪಾರ್ಟಿ? ಆಗ್ತಾ ಇದೆ ನಿಮಗೆ ಫೀಲಿಂಗ್ ಗ್ರೇಟ್ ಆ್ಯಂಡ್ ಹ್ಯಾಪಿ. ಅದು ಯೂಟ್ಯೂಬಲ್ಲಿ 1 ಮಿಲಿಯನ್ ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್ ಅಲ್ವಾ? ಅಷ್ಟು ಜನದ ಪ್ರೀತಿ ವಿಶ್ವಾಸನ ಪಡಿಬೇಕಂದ್ರೆ ಇಲ್ಲಿ ಅದು ನಿನ್ನ ವರ್ಕ್ ಹಾರ್ಡು ಹಂಗಿದೆ, ಅವ್ರ ಆಶೀರ್ವಾದ ಹಂಗೆ. ಅಷ್ಟೇ. ನೈಸ್. ಬನ್ನಿ ಗೈಸ್, ಈಗ ನಾನು ಬೇಗ ಎದ್ದಿದ್ದೀನಿ. ಯಾರು ಎದ್ದೇ ಇಲ್ಲ ಇನ್ನೂ. ಎಲ್ಲ ಒಂದು ಗಂಟೆ ಅಷ್ಟರಲ್ಲಿ ಓಡಬೇಕು. ಎಲ್ಲಿ ಮಲಗಿದ್ಲಲ್ಲ? ಓ ನಮ್ಮ ಅಕ್ಕ ಬಿಡಿ, ಅವಳೇನು ಮಷೀನ ಉಯ್ಯಮ್ಮನ ಗೊತ್ತಾಗಲ್ಲ ನನಗೆ. ಅವಳು ಎದ್ದು ಹೋಗಿದ್ದಾಳೆ. ಈಗ ನಾನು ಕಾಫಿ ಕುಡಿದು ನನ್ನ ಡೇನ ಸ್ಟಾರ್ಟ್ ಮಾಡ್ತೀನಿ. ಬಿಕಾಸ್ ನಾನು ಔಟ್ಫಿಟ್ ಎಲ್ಲ ಫೈನಲೈಸ್ ಮಾಡಬೇಕು. ನೋಡೋಣ ಏನಾಗುತ್ತೆ ಅಂತ. ನಾನು ಹೇರ್ ಸೆಟ್ ಎಲ್ಲ ಮಾಡಿಸ್ಬೇಕು. ಈಗ ಹೋಗಿ ಹೇರ್ ಸೆಟ್ ಎಲ್ಲ ಮಾಡಿಸ್ಬೇಕು ಗೈಸ್. ತುಂಬ ಕೆಲಸ ಇದೆ ಗೈಸ್. ನಾನು ರೆಡಿಯಾಗಿ ಹೇರ್ ಸೆಟ್ ಮಾಡೋಣ ಅಂತ ಬಂದೆ. ಅಷ್ಟರಲ್ಲಿ ನಮ್ಮ ಮನೆಯವ್ರು ನೋಡಿ, ನಮ್ಮ ರೀಲ್ಸ್ ನೋಡಿಕೊಂಡು ಫೇಸ್ಬುಕ್ ನೋಡಿಕೊಂಡು ಆರಾಮಾಗಿ ಹೇರ್ ಸೆಟ್ ಮಾಡಿಸ್ಕೊಂಡು ಕೂತವ್ರು. ನಾನು ಹಿಂದೆ ನಿಂತಿರೋದು ಗೊತ್ತಿಲ್ಲ ನೋಡಿ. ಯಾವಾಗ ಕಂಡು ಹಿಡಿತಾರೆ ಗೊತ್ತಿಲ್ಲ. ಹಿಂದೆ ನಿಂತಿರೋದು ನೋಡಿ. ಫೋನ್ ಒಳಗೆ ಮುಳುಗೋಗಿರೋದು ನಮ್ಮ ಅಮ್ಮ. ಹೇರ್ ಸೆಟ್ ಮಾಡಿಸಿ ಬೇಗ ಹೋಗಿ ಹೊಸ ಬಟ್ಟೆ ಹಾಕೊಂಡು, ಹೊಸ ಬಟ್ಟೆ ಏನಿಲ್ಲ, ಯಾವ ಬಟ್ಟೆ ಏನು ಅಂತ ನೋಡ್ಬೇಕು. ಹೋಗಿ ಈಗ ಹಾಕೊಂಡು ಇವೆಂಟ್ಗೆ ಹೋಗ್ಬೇಕು. ಅದೇ ಆಗುತ್ತೆ. ಗೈಸ್, ನಿನ್ನೆ ನಾನು ಲೊಕೇಶನ್ ತೋರ್ಸೋಕ್ಕಾಗಿಲ್ಲ. ಅದಕ್ಕೆ ಇವತ್ತು ವಾಪಸ್ ಹೋಗ್ತಾ ಇದ್ದೀವಿ. ಅಂದರೆ ಈವೆಂಟ್ 6 ಗಂಟೆಗಿರೋದು. ಈಗ ಲೊಕೇಶನ್ 3 ಗಂಟೆಗೆ ಹೊರಟಿದ್ದೀವಿ. ಲೊಕೇಶನ್ ತೋರಿಸ್ತೀನಿ ನಿಮಗೆ ಹೋಗಿ. ಮತ್ತು ನೋಡಿ 20,000 ಶರ್ಟ್ ಹಾಕಿದ್ದೀನಿ. 20,000 ಶರ್ಟ್
ಬನ್ನಿ ಹೋಗೋಣ. ಈಗ ಹೋಗಿ ಲೊಕೇಶನ್ ಹೇಗಿದೆ ಅಂತ ತೋರಿಸ್ತೀನಿ. ಲೆಟ್ಸ್ ಗೋ. ಲೊಕೇಶನ್ಗೆ ಹೋಗೋಕ್ಕೆ ಮುಂಚೆ ಸ್ವಲ್ಪ ಬ್ರೇಕ್ಫಾಸ್ಟ್ ಲಂಚ್ ಏನೂ ಆಗಿಲ್ಲ ಇವತ್ತು ನಂದು. ಎಲ್ಲರೂ ಏನೂ ತಿಂದಿರಲಿಲ್ಲ, ಅದಕ್ಕೆ ಇಲ್ಲಿ ನಿಲ್ಲಿಸಿದ್ದೀವಿ ತಿನ್ನೋಕ್ಕೆ. ನಮ್ಮ ಪ್ರಶಾಂತ್ ಅಣ್ಣ, ನಮ್ಮ ಟೀಮು, ನಮ್ಮ ಶಾರ್ಪ್ ಶೂಟ್ರು ಎಲ್ಲ ಇಲ್ಲೇ ಇದ್ದಾರೆ. ಲೊಕೇಶನ್ಗೆ ಹೋಗಿ ಹೆಂಗಿದೆ ಅಂತ ನಾನು ನೋಡಬೇಕು ಒಳಗಿಂದ. ಬರೀ ಪಿಕ್ಚರ್ಸಲ್ಲಿ ನೋಡಿದ್ದೀನಿ, ಜಾಗ ಒಳಗಿಂದ ಹೇಗಿದೆ ಮತ್ತು ಹೆಂಗೆ ನಡೆಯುತ್ತೆ ಪ್ಲ್ಯಾನ್ ನನಗೇನು ಗೊತ್ತಿಲ್ಲ. ಎಲ್ಲ ಟೀಮೇ ಪ್ಲ್ಯಾನ್ ಮಾಡಿರೋದು. ಸೊ ನೋಡೋಣ. ಸೂಪರ್ ಎಕ್ಸೈಟೆಡ್, ಆಲ್ಸೋ ನರ್ವಸ್. ಒಂದು ಬೇರೆ ಜಾಗದಲ್ಲಿ ಡಿಫ್ರೆಂಟಾಗಿ ಈ ಸರಿ ಟ್ರೈ ಮಾಡ್ತಾ ಇದ್ದೀವಿ. ಮಜಾ ಇರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಗೈಸ್ ಫೈನಲಿ ಲೊಕೇಶನ್ ರೀಚ್ ಆಗಿದ್ದೀವಿ. ಹಬ್ಬ ಫಸ್ಟ್ ಹಾಫ್ ಆಫ್ ದ ವ್ಲಾಗಲ್ಲಿ ನಿಮಗೆ ಲೊಕೇಶನ್ಗೆ ಬಂದು ತೋರ್ಸೋಕ್ಕಾಗಿರಲಿಲ್ಲ, ಒಟ್ಟಿಗೆ ತೋರಿಸ್ತಾ ಇದ್ದೀವಿ. ಏನೇನು ಇರುತ್ತೆ ಅಂತ ಒಂದು ಕ್ಲೂ ಕೊಟ್ಬಿಡೋಣ ಬನ್ನಿ. ನಾಳೆ ವ್ಲಾಗಲ್ಲಿ ನಿಮ್ಗೆ ಏನೇನು ಇರುತ್ತೆ ಅಂದರೆ ಇವತ್ತು ಈವ್ನಿಂಗ್ ನಡೆಯೋ ಈವೆಂಟು ನಾಳೆ ವ್ಲಾಗಲ್ಲಿ ಬರುತ್ತೆ. ಫಸ್ಟ್ ಥಿಂಗ್ ಬಂದು ನೋಡಿ, ಅವರೆಲ್ಲ ಟಮ್ಟೆ ಬ್ಯಾಂಡ್, ಅವರು ಬ್ಯಾಂಡ್ ಟಮ್ಟೆ ಅಂತಾರೆ ಏನಂತ ಮಗ, ಡೋಲ್ ಅಂತಾರಲ್ಲ ಅದು. ಇಲ್ಲಿ ನೋಡಿ, ಇಲ್ಲೊಬ್ಬ ಡೋಲ್ ನಿಂತಿದ್ದಾನೆ. ಏನಪ್ಪ ಡೋಲ್? ಇವನು ನಾನಲ್ಲ. ಏನಮ್ಮ ಡೋಲ್? ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡು ಮಿಂಚ್ತಾ ಇದೆಯಲ್ಲಮ್ಮ ಡೋಲ್. ಗೊತ್ತಲ್ಲ. ಸೊ ಇದು ನಮ್ಮ ಲ್ಯಾವಿಶ್ ಇವೆಂಟ್ಸ್ ಅವರು ಡೆಕೋರ್ನ ಸ್ಟಾರ್ಟ್ ಮಾಡಿದ್ದಾರೆ. ಅದು ಬಿಟ್ರೆ ಬನ್ನಿ ಜಾಗ ತೋರಿಸ್ಬಿಡ್ತೀನಿ. ಹಂಗೆ ಒಳಗೆ ಹೋಗ್ತಾ ಇದ್ದೀವಿ. ನೋಡಿ ಸ್ಪೀಕರ್ ಗೀಕರ್ ಎಲ್ಲ ಬಂದಿದೆ. ಇದೇನಣ್ಣ ಇದು? LED ನ ಅದು? LED. ಓಹೋ ಗೈಸ್ ನೋಡಿ ಜಾಗ, ಡ್ಯಾಮ್ ಸಕ್ಕರ ಇದೆ ಜಾಗ ಗೈಸ್. ಬಾಲಿ ಫೀಲ್, ಬಾಲಿ ನೆನಪಾಯ್ತಾ ನೋಡಿ. ಓಹೋ ಹೋ ಹೋ ಹಾಯ್, ಆರಾಮಾಗಿದ್ದವ್ರೆ, ತುಂಬ ಬೇಗ ಬಂದಿದ್ದೀರಾ ಗೈಸ್. ಸೊ ಬನ್ನಿ ಈಗ ಒಳಗೋಗಿ. ಪೂಲೆಲ್ಲ ಇದೆ ನೋಡಿ, ಪಕ್ಕ ಬೀಳೋದೆ ಪೂಲಲ್ಲಿ ನಾಳೆ. ಈಗ ಒಬ್ಬೊಬ್ರ ಹತ್ರ ನಾವು, ಮಗ ಈ ಶರ್ಟ್ ಪ್ರೈಸ್ ಎಷ್ಟಿರ್ಬೋದು ಬೇಗ ಹೇಳು, ಇಷ್ಟೊತ್ತೇನು ಯೋಚನೆ ಮಾಡ್ತೀವಿ. 2K ಎಷ್ಟಿರ್ಬೋದು ಅಣ್ಣ ಈ ಶರ್ಟ್ ಪ್ರೈಸು? ಮುಟ್ಟಂಗಿದ್ರೆ ಮುಟ್ಬೋದು ಬೇಕಿರೋ ಶರ್ಟ್ನ, ಹಾಕೊಂಡು ನೋಡ್ಬೋದು ಬೇಕಿದ್ರೆ. ಇಲ್ಲ ಹಾಕೊಳ್ಳೋಕ್ಕಿಲ್ಲ, ಆಗಲ್ಲ. 4500. ಎಷ್ಟು ಶರ್ಟ್ ಪ್ರೈಸ್? 5,000. ಹಾಂ ಸಂಜಯ್ ಇವ್ರಿಗೆ ಗೊತ್ತಲ್ಲ, ಶಶಾಂಕ್ ಗೊತ್ತು. ಈಗ ಫ್ಲೆಕ್ಸ್ ಮಾಡ್ತೀನಿ ನೋಡ್ರಿ. ಎಷ್ಟು ಹೇಳಿದ್ರಿ? 2,000 3,000? ಅಯ್ಯೋ 20,000 ರೂಪಾಯಿ ಶರ್ಟ್ ಇದು. ಅವ್ನ ರಿಯಾಕ್ಷನ್ ಬಂದಿಲ್ಲ, ಮತ್ತೆ ಮಾಡೋ. 2,000 ಪಕ್ಕ ಇನ್ನೊಂದು 0 ಹಾಕ್ಬೇಕು. 20 ಜೊತೆ ಎಲ್ಲ ಕಣೋ, ನಂದೊಂದು ತಿಂಗಳು ಸಂಬಳ ಕಣೋ. ಮಗ ನಂದಲ್ಲ ಕಣೋ, ಗಿಫ್ಟ್ ಕೊಟ್ಟಿದ್ದು. ಬಟ್ ಕ್ರೇಜಿ ಗೈಸ್. ಬಟ್ ಆ ಫೀಲಿಂಗ್ ಬರ್ತಿದೆ, 20,000 ಶರ್ಟ್ ಫೀಲಿಂಗ್ ಬರ್ತಿದೆ. ಬರೀ 20,000 ಇಲ್ಲೆಲ್ಲ ಬಾಸ್ ಅಂತ ಬರ್ತಿದ್ರೆ ಬಂದಿರೋದು. ನೋಡಿ ಗೈಸ್, ಮೀನುಗಳು. ಓ ಇಲ್ಲಿ ನೋಡಿ ಮೀನುಗಳು. ವಾವ್. ಹಂಗೆ ಈ ಕಡೆ ಬಂದ್ರೆ ಒಂದು ಡೈನಿಂಗ್ ಏರಿಯಾ ಹತ್ರ ಇದೆ, ಸಗದಾಗಿದೆ. ಲಿಟ್ರಲಿ ಬಾಲಿ ಥೀಮ್ ಗೈಸ್. ನನಗಂತೂ ಬಾಲಿ ನೆನಪಾಗ್ತಿದೆ. ಎಲ್ಲ ನಾವು ಹೋಗೋ ರೆಸಾರ್ಟ್ ಎಲ್ಲ ಬಾಲಿ ಥೀಮ್ ಆಗ್ತಿದೆಯಪ್ಪ. ನೋಡಿ ಇಲ್ಲಿ ಒಂದು ಲಿವಿಂಗ್ ಏರಿಯಾ ಸ್ಪೇಸ್, ಮತ್ತೆ ಇಲ್ಲೊಂದು ಹಾಲ್, ಸಖತ್ತಾಗಿದೆ ಗೈಸ್. ಹಂಗೆ ಈ ಕಡೆ ಬಂದ್ರೆ ಮೇಲೆ, ಇಲ್ಲಿ ಮೇಲೆ ಡೈನಿಂಗ್ ಏರಿಯಾ, ಒಂದು ಸ್ವಲ್ಪ ಚೇರ್ಸ್ ಇದೆ ಊಟ ಎಲ್ಲ ಮಾಡಕ್ಕೆ. ಗೈಸ್ ಫೈನಲಿ ನಂಗೊಂದು ಜಾಗ ಸಾಕೋದು ಇಷ್ಟ ಆಯ್ತು. ನಿಮ್ಗೆ ಹೇಗೆ ಅನಿಸ್ತು ಕಾಮೆಂಟ್ ಹಾಕಿ. ಆ್ಯಂಡ್ ನಾಳೆ ನಮ್ಮ 1 million ಪಾರ್ಟಿ ಇದೆ. ಸೊ ಯಾರ್ಯಾರು ಬರ್ತಾರೆ ಏನು ನಂಗೆ ಗೊತ್ತಿಲ್ಲ, ಬಟ್ ವಿ ಇನ್ವೈಟೆಡ್ ಅ ಲಾಟ್ ಆಫ್ ಪೀಪಲ್. ಸೊ ಮಜಾ ಇರುತ್ತೆ. ಐ ಆಮ್ ಎಕ್ಸೈಟೆಡ್. ನನಗೆ ಜನ ಎಲ್ಲ ಸೇರೋದು ಒಂದು ಕಡೆ ತುಂಬ ಇಷ್ಟ. ನಾವು ನಮ್ಮ ಮನೆ ಹತ್ರನೇ ಪೂಲ್ ಏರಿಯಾ ಹತ್ರನೇ ಮಾಡೋಣ ಅಂತ ಅನ್ಕೊಂಡಿದ್ವಿ. ಆಮೇಲೆ ಏನೇನೋ ಅನ್ಕೊಂಡ್ವಿ, ಎಲ್ಲೆಲ್ಲಿ ಬೇರೆ ಊರು, ವಯನಾಡ್ಗೆ ಹೋಗಿ ಮಾಡೋಣ ಅದು ಇದು ಅಂತ. ಬಟ್ ಬೆಂಗಳೂರಲ್ಲೇ ಒಂದು ಕೆಜಿ ಜಾಗ ಸಿಕ್ತು. ಆ್ಯಂಡ್ ನಮ್ಮ ಫ್ಯಾಮಿಲಿ ಎಲ್ರಿಗೂ ಹೇಳಿ, ನಮ್ಮ ಟೀಮ್ಗೆ ಹೇಳಿ, ನಮ್ಮ ಫ್ರೆಂಡ್ಸ್ ಹೇಳಿ, ಕ್ಲೋಸ್ ಸರ್ಕಲ್ಗೆ, ಮತ್ತೆ ಏನು ಬೇರೆ ಕ್ರಿಯೇಟರ್ ಫ್ರೆಂಡ್ಸ್ಗೆಲ್ಲ ಹೇಳಿ ಇನ್ವೈಟ್ ಮಾಡಿದ್ದೀವಿ. ಎಕ್ಸೈಟೆಡ್, ಮಜಾ ಇರುತ್ತೆ, ನೋಡೋಣ. ಸೊ ಜಾಗ ನೋಡಿದ್ದೀರಾ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಬ್ಲಾಗ್ಗೆ ವೆಯ್ಟ್ ಮಾಡ್ತಾ ಇರಿ, ಕರೆಕ್ಟಾಗಿ 6 ಗಂಟೆಗೆ ಬರುತ್ತೆ. ಸಿ ಯು, ಬೈ ಗಾಯ್ಸ್, ಟೇಕ್ ಕೇರ್. ಬಿಳಿ ಬಿಳಿ ಹಾಟಿನಲ್ಲಿ ಕೇರೆ ಇಲ್ಲದೆ ಅಪ್ ಅಂಡ್